ಬಂದೆ. ದಟ್ ಈಸ್ ಆಲ್ ಟೈಮ್ ಐಕಾನಿಕ್ ನಮಗೆ ಕನ್ನಡ ಇಂಡಸ್ಟ್ರಿಗೆ. ಹಾರರ್ ಸಿನಿಮಾ ನನಗೆ ತುಂಬ ಇಷ್ಟ ಇದೆ. ಆಕ್ಚುಲಿ ನೀವು ಹೇಳಿದ ಸಾಂಗ್ಗೂ ನಾನು ಹಾಕಿರೋ ಡ್ರೆಸ್ಗೂ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದೇ ಫೀಲಲ್ಲಿ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಈ ಥರ ಏನಾದರೂ ಸೈಡ್ ವಾಕಲ್ಲಿ ಅಥವಾ ಉಮಾಶ್ರೀಯಮ್ಮ ನಡ್ಕೊಂಡು ಹೋಗ್ತಾರಲ್ಲ ಹಿಂಗೆ ಪಿಕ್ಚರಲ್ಲಿ ಆ ಥರ ನಡ್ಕೊಂಡು ಹೋದ್ರೂ ನನಗೆ ಭಾಳ ಸೂಟ್ ಆಗುತ್ತೆ. ಗಿವನ್ ಅ ಚಾನ್ಸ್ ಓಕೆನಾ. ನೀವೇನಾದರೂ ಹಾರರ್ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಯಾವ ಥರ ಪಾತ್ರ ಮಾಡ್ತೀರಾ? ನಿಮಗೆ ಅಲ್ವಾ ನಾನು ಪ್ರಶ್ನೆ ಕೇಳ್ತಿರೋದು. ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಆಸೆ ಇದೆ 100% ಇದೆ. ಕಮಾನ್. ನನ್ನ ಫೇವ್ರೆಟ್ ಜಾನರ್ ಬಂದರೆ ಹಾರರ್. ಬೇಗ ಜಾನ್ ಅವರ ಫೇವ್ರೆಟ್ ಹಾರರ್ ಮೂವಿಯಲ್ಲಿ ಪಂಕಜ್ ಅವ್ರು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾರೆ. ಥ್ಯಾಂಕ್ ಯು ಪಂಕಜ್ ಸರ್. ಕುತ್ಕೊಳ್ಳಿ, ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಕರಿತೀವಿ. ಈಗ ನಮ್ಮ ಸ್ಟೇಜ್ ಸೆಟ್ ಆಗಿದೆ. ಈಗ ನಿಮ್ಮ ಹೆಸರು ಒಂದ್ಸಲಿ ಹೇಳ್ಬಿಡಿ. ಅಕ್ಕ, ನನ್ನ ಹೆಸರು ಯಶ್ಗೌಡ ಅಂತ. ಪ್ರೀತಿಯಿಂದ ಹೆಸರು ಯಶ್ ಅಂತಾರೆ. ಪ್ರೀತಿನ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಕತ್ಲಲ್ಲಿ ಅದು ಮಾಲ್ ಒಳಗಡೆ ಯಾಕೆ ಕನ್ನಡಕ ಹಾಕೊಂಡ್ಬಂದಿದ್ದೀರಾ? ಏನು ಅಂದ್ರೆ ಕನ್ನಡಿಗರು ಪ್ರೀತಿಯಿಂದ ಈ ಗ್ಲಾಸ್ನ ಇಷ್ಟಪಡ್ತಾ ಇದ್ದಾರೆ. ಒಂದು ಬ್ರ್ಯಾಂಡ್ ಆಗಿ ನನ್ನ ನೋಡ್ತಾ ಇದ್ದಾರೆ. ಅದೊಂಥರ ಖುಷಿ ಆಗುತ್ತೆ. ಎಲ್ಲ ಕಡೆ ಹೋದಾಗ ಅಮ್ಮ ಅಂತೀನಿ, ಅಕ್ಕ ಅಂತೀನಿ, ಅಪ್ಪ ಅಂತೀನಿ. ಓಕೆನಪ್ಪ. ಅವಾಗೆ ಫುಲ್ ಜಾಸ್ತಿ. ಇವಾಗ ಸ್ವಲ್ಪ ನಿಮ್ಮ ಪಕ್ಕ ನಿಂತ್ಕೊಂಡ್ಮೇಲೆ ನೀವೊಂಥರ ಪವರ್ ಹೌಸ್ ಇದ್ದಂಗೆ ಸ್ವಲ್ಪ ಶೇಕ್ ಆಗ್ತಾ ಇರುತ್ತೆ ನಿಮಗೆ ಬಾಡಿ. ನೀನು ಏನೇ ಮಾತಾಡಿದ್ರು ಕಂಪ್ಲೀಟ್ ಸೆಂಟೆನ್ಸ್ ಮಾಡಿ ಮಾತಾಡಬೇಕು. ಇವ್ರದ್ದೊಂದು ಯೂಟ್ಯೂಬ್ ಚಾನೆಲ್ ಇದೆ, ಅವ್ರನ್ನ ನೋಡಿರ್ತಾರೆ. ಎಲ್ಲ ಕಡೆ ನಿಂತ್ಕೊಳ್ಳೋ ಅಕ್ಕ ನಾನು ಎಲ್ಲಿದ್ದೀನಿ ಬಂದ್ರಿ ಮಾಲಲ್ಲಿ ಇದೇ ತಾನೇ ನೀವು ಹೇಳೋದು ಅಲ್ವಾ? ಬೇರೆ ಸರ್ ಹೇಳ್ತೀರಾ? ಹಲೋ ಅಮ್ಮ, ಬರುತ್ತಾ ಸೌಂಡು? ಹಲೋ ಅಮ್ಮ, ಇವತ್ತು ನಾವು ಬೈರಾದೇವಿ ಈವೆಂಟ್ ಅಲ್ಲಿ ಇದ್ದೀವಿ. ನಮ್ಮ ಅಕ್ಕ ಇದ್ದಾರೆ ಇಲ್ಲಿ. ಅಕ್ಕ, ನಮ್ಮ ಅಕ್ಕ ಯಾವಾಗಲೂ ಪಕ್ಕ ಇರ್ತಾರೆ. ಅವ್ರ ಪಕ್ಕ ಇದ್ದಷ್ಟು ನಮ್ಗೆ ಎನರ್ಜಿ ಜಾಸ್ತಿ ಬರ್ತದೆ. ಮಾತಾಡಕ್ಕೆ ಒಂಥರ ಇವ್ರ ಇನ್ಸ್ಪಿರೇಷನ್ ನಮ್ಗೆ. ಸ್ಫೂರ್ತಿ ಕನ್ನಡದಲ್ಲಿ. ಹಾ ಸರ್, ಅದಕ್ಕೆ ಹೇಳೋದು ದೊಡ್ಡವರು ಪಕ್ಕದಲ್ಲಿದ್ರೆ ಕನ್ನಡ ಆಟೋಮೆಟಿಕ್ ಬರುತ್ತೆ. ನನ್ನ ಹೆಸರು ಕನ್ನಡ ದಿನೇಶ್ ಅಂತ. ಮೊನ್ನೆ ತಾನೇ ವಿಜಯವಾಣಿ ಕನ್ನಡ ಹಬ್ಬದಲ್ಲಿ ಇಲ್ಲಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ 2.5 ಗಂಟೆಗಳ ಕಾಲ ಮಾತಾಡಿದ್ದೀನಿ. ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆ ನಾನು ಉಪಯೋಗಿಸಿದ್ದಿಲ್ಲ. ಈ ವೇದಿಕೆ ಮುಂದೆ ಕೂತಿರ್ತಕ್ಕಂಥ ರಮೇಶ್ ಅಣ್ಣವರು ನಾನು ಒಂದೇ ಶಾಲೆಯಲ್ಲಿ ಓದೋರು. ಅವರು 81ನೇ ಇಸ್ವಿನಲ್ಲಿ SSLC ಅನುತೀರ್ಣ ಆದ್ರೆ ಅವರು ಉತ್ತೀರ್ಣರಾದರು. KM, HER, HKG ಎಲ್ಲ ಮಾಡ್ತಿದ್ರು. ಮೇಡಮ್, ನಾನು ಒಂದು 7 ಫಿಲಮಲ್ಲೂ ಮಾಡಿದ್ದೀನಿ, ಒಂದು 50 ಧಾರಾವಾಹಿನಲ್ಲೂ ಮಾಡಿದ್ದೀನಿ. ಫಸ್ಟ್ ರ್ಯಾಂಕ್ ಆಗಿ ಶಾಸ್ತ್ರೀಯ ಪಾತ್ರ ಮಾಡಿರೋದು ನಾನೇ. ಗೋಕುಲ ಕೃಷ್ಣದಲ್ಲಿ ದೊಡ್ಡಣ್ಣನ ಜೊತೆ ಇದು ಮಾಡಿರ್ತಕ್ಕಂಥ ಪಾತ್ರ ನನ್ನದೇ. ರಾಧಿಕಾ ಮೇಡಮ್ ಅವರು ನನ್ನ ಮೆಚ್ಚಿನ ರಾಜಕಾರಣಿ ದೇವೇಗೌಡರ ಸೊಸೆ. ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ನಮ್ಮ ದೇಶದ ಪ್ರಧಾನಮಂತ್ರಿ ಈಗ ಬೈಲಾದೇವಿ. ನನ್ನ ಹೆಸರೇ ಕನ್ನಡ ದಿನೇಶ್. ಕನ್ನಡ ದಿನೇಶ್ ಅಂತ ನೀವು ಈ ಮೈಕಲ್ ಮಾತಾಡಿ. ನನ್ನ ಹೆಸರನ್ನೇ ಕನ್ನಡ ದಿನೇಶ್. ಸರ್, ಈಗ ನಾನು ಕರೆದಿರೋ ಉದ್ದೇಶ ಆ ಪ್ರಶ್ನೆ ಕೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲೊಬ್ರು ದೇವಿ ನಿಂತಿದ್ದಾರೆ, ಅವ್ರ ಹೆಸರು ಕೇಳ್ಬಿಡ್ತೀನಿ. ಮೇಡಮ್, ನಮ್ಮ ಹೆಸರು? ಅಶ್ವಿನಿ. ಏನ್ ಮಾಡ್ಕೊಂಡಿದ್ದೀರಾ? ಟೀಚರ್ ಆಗಿದ್ದೀರಾ? ವಂಡರ್ಫುಲ್. ಸರಿಯಾಗಿ ನಿಂತ್ಕೊ. ಟೀಚರ್. ಸರ್, ಈ ದೆವ್ವ, ಈ ಭೂತ, ಇದನ್ನೆಲ್ಲ ನೀವು ನೋಡಿದ್ದೀರಾ? ನನ್ನ ನೆರಳೇ ನನಗೆ ದೆವ್ವ. ಹೇಳ ಕರೆಕ್ಟ್ ದೇವತ ಅರ್ಥ ಇಲ್ಲ. ಅಮ್ಮ ಅಂದ್ರೆ ಅವ್ವ, ಮಮ್ಮಿ ಅಂದ್ರೆ ದೆವ್ವ. ಇದೇನು ನನಗೆ ಅರ್ಥ ಆಗಿಲ್ಲ. ಅವ್ವ ಅಂದ್ರೆ ಮಮ್ಮಿ ಅಂದ್ರೆ ದೆವ್ವ. ಅವ್ವ ಅಂದ್ರೆ ಅಮ್ಮ, ಮಮ್ಮಿ ಅಂದ್ರೆ ದೆವ್ವ. ಅಂದ್ರೆ ನೀವು ಮಮ್ಮಿಗೆ ದೆವ್ವ ಅಂತಿದ್ದೀರಾ ಸರ್ ನೀವು? ನೀವು ಈಜಿಪ್ಟ್ ನೋಡಿರ್ಬೋದು. ಈಜಿಪ್ಟ್ ಅಲ್ಲಿ ಪಿರಿಮಿಡ್ ಅಂತ ಇರುತ್ತೆ. ಪಿರಿಮಿಡ್ ಅಲ್ಲಿ ದೇಹನ ಬೆಳೆಸ್ತಾರೆ, ಅದಕ್ಕೆ ದೆವ್ವ ಅಂತಾರೆ. ಅದಕ್ಕೋಸ್ಕರ ನನ್ನ ಪ್ರಕಾರ ಮಮ್ಮಿ ಅಂದ್ರೆ ದೆವ್ವ, ಅಮ್ಮ ಅಂದ್ರೆ ಅವ್ವ. ನೀವು ನೆಕ್ಸ್ಟ್ ಲೆವೆಲ್ ಸರ್. ನೀವು ನೆಕ್ಸ್ಟ್ ಲೆವೆಲ್. ಇವರು ಕಂಡಿರೋ ದೇವರ ಬಗ್ಗೆ ತುಂಬಾ ಪ್ರೀತಿಯಿಂದ ಹೇಳಿದ್ರು, ಮಮ್ಮಿ ಬಗ್ಗೆ ಹೇಳಿದ್ರು. ಇವನೇಲಿ ಯಶ್ ಹೇಳಪ್ಪ, ನೀನ್ ಯಾವತ್ತಾದ್ರೂ ದೆವ್ವ ನೋಡಿದ್ಯಾ? ಆ ದೆವ್ವದ ಒಂದು ನೆಗೆಟಿವ್ ಫೀಲ್ ಏನಾದ್ರು ಅನುಭವ ಆಗಿದ್ಯಾ? ಒನ್ ಟೈಮ್. ಆ ಟೈಮಲ್ಲಿ ಏನಾಗಿತ್ತು? ಆಕ್ಚುಲಿ ನಾನು ಅವತ್ತು ಆ ಟೈಮಲ್ಲಿ ನಾನು 7th ಓದ್ತಿದ್ದೆ.
ನಮ್ಮಮ್ಮ ಹಾಲು ತಗೊಂಬ ಅಂತ ಸಂಜೆ ಕಳ್ಸಿದ್ರು, ಒಂದು 6:30 ಏನೋ ಆಗಿತ್ತು. ಅಂದ್ರೆ ಓ. ಸಂಜೆ ಹೊತ್ತು ಕಾಫಿ ಟೀ ಮಾಡ್ತಾರಲ್ವಾ, ಓ ಹೌದೇನೋ, ಸಾಯಂಕಾಲ ಹೊತ್ತು ನೆನ್ಪಿಟ್ಕೊಳ್ಳಿ ಕಾಫಿ ಟೀ ಮಾಡ್ತಾರೆ. ಅವಾಗ ಅವಾಗ ಒಂದು ಹೊಸ ಮನೆ ಕಟ್ತಿದ್ರು ಬಿಲ್ಡಿಂಗು. ಅವಾಗ ಇನ್ನೂ ನಾನು ಸ್ವಲ್ಪ ಚಿಕ್ಕವನು. ಅವಾಗ ಒಂದು ಬಿಲ್ಡಿಂಗ್ ಹತ್ರ ಹೋದಾಗ ವೈಟ್ಗೆ ಏನೋ ಗೋಡೆ ಮೇಲೆ ಸಜ್ಜೆ ಬರುತ್ತಲ್ವಾ, ಅದ್ರ ಸುಣ್ಣ ಮೇಲೆ ಬಳ್ದಿರ್ತಾರೆ, ಇಲ್ಲ ಈಗ ಕುಂತಿರೋ ತರ ಇತ್ತು. ಸುಣ್ಣ ಬಳಿಯವ್ರು ಕುಂತಿರ್ತಾರೆ, ಸುಣ್ಣ ಬಳಿತಾ ಬಳಿತಾ ಡ್ಯೂಟಿ ಸಾಕಾಗಿ ಕೂತಿರ್ತಾರೆ, ಅವರು ಅಲ್ವಾ? ಇಲ್ಲ ಅಕ್ಕ, ಫುಲ್ ವೈಟು. ಫುಲ್ ವೈಟು. ಅಂದ್ರೆ ಹಿಂಗೆ ಅಂದ್ರೆ ನನ್ ಫುಲ್ ಮೀಟರ್ ಹಂಗೆ ಆಫ್ ಆಗೋಯ್ತು ನಂಗೆ. ಅಯ್ಯೋ, ಅಲ್ಲಿ ಇರ್ತಾರಲ್ವಾ ಜನ ಕಾಮನ್ ಆಗಿ, ಅವ್ರನ್ನ ಕರ್ಕೊಂಡು ಹೋದೆ, ಅಣ್ಣ ಬನ್ನಿ ಅಣ್ಣ ಅಲ್ಲಿ ಯಾರೋ ಇದ್ದಾರೆ ಅಂತ. ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಅವಾಗ ನಮ್ಮ ಹತ್ರ ಫೋನ್ ಇರ್ಲಿಲ್ಲ, ಚಿಕ್ಕವರಲ್ವಾ, ಅವ್ರು ಟಾರ್ಚ್ ಹಾಕಿ ನೋಡಿದ್ರು ಏನಿಲ್ಲ. ಬಟ್ ಮನೆಗೆ ಹೋದ್ಮೇಲೆ ಫುಲ್ ಭಯ. ನಮ್ಮ ಅಮ್ಮನ್ಗೆ ಹೇಳ್ತಾ ಇದ್ದೀನಿ, ನಮ್ಮಮ್ಮ ಅಲ್ಲಿ ತಿಕ್ಲು ನನ್ನ ಮಗನೇ ಹಾಲು ತಗೊಂಡ್ ಅಂದ್ರೆ ಅಮ್ಮ ಅಂದ್ರು ಹಂಗೆ ಪ್ರೀತಿ ಬೈತಾರೆ. ಅದನ್ನೆಲ್ಲ ನಾವು ಒಂಥರ ಪ್ರಸಾದ ತರ ತಗೊಂಡ್ವಿ. ಹೌದೌದು. ಅಂದ್ರೆ ಅವ್ರು ಹಂಗೆಲ್ಲ ಹೇಳಿದಾಗ ಸ್ವಲ್ಪ ನನ್ಗೆ ಇನ್ನೂ ಚಿಕ್ಕವನೆಲ್ಲ ಭಯ ಆಗಿತ್ತು. ಅದಾದ್ಮೇಲೆ ಅಮ್ಮ ಮನೆಗೆ ಬಂದ್ಮೇಲೆ ಏನೂ ಆಗಲ್ಲ ಮಗನೇ ಅಂದ್ಬಿಟ್ಟು ಬಿಸಿ ಬಿಸಿ ಟೀ ಮಾಡ್ಕೊಟ್ರು. ಕುಡಿದ್ಮೇಲೆ ಆರಾಮಾಗಿ ಜೀ ಕನ್ನಡದಲ್ಲಿ ಅದು ಇದು ನೋಡ್ಕೊಂಡಿತ್ತು. ಸುಮೇರು ಇವಾಗ ಜೀ ಕನ್ನಡ ಅವಾಗಿಂದಾನೇ ನೋಡ್ತಾ ಇದ್ದಾರೆ ಇವನು. ಯೂಸ್ ಈಗ ನೆಕ್ಸ್ಟ್ ಇದ್ದಾರೆ ಜೀ ಕನ್ನಡದಲ್ಲಿ. ಅವಾಗ ನೀವು ಸರಿಗಮಪ ಮಾಡ್ತಿದ್ರಿ, ನಾನು 7ನೇ ಕ್ಲಾಸ್ ಓದ್ತಿದ್ದೆ. ದೇವರಾಣಿಗೂ ಚಿಕ್ಕ ವಯಸ್ಸಲ್ಲಿ ನಾವು ಸರಿಗಪ್ಪ ಇವನು ಹೇಳೋ ಪ್ರಕಾರ ನಾನು 50 ವರ್ಷದಿಂದ ಇದೀನಿ ಜೀ ಕನ್ನಡದಲ್ಲಿ ಪ್ರೋಗ್ರಾಮ್ ಮಾಡ್ಕೊಂಡು ಇದೀನಿ. ಹಂಗ ಅನ್ಬಿಟ್ಟು ಎಲ್ಲರೂ ಚಿಕ್ಕ ವಯಸ್ಸು, ನೀನು ಚಿಕ್ಕ ವಯಸ್ಸಿಲ್ಲ ನೋಡ್ತಾ ಇದ್ದೀನಿ. ನೋವಾಗುತ್ತೆ. ಇದಕ್ಕಿಂತ ಹಾರರ್ ನನ್ನ ಲೈಫಲ್ಲಿ ಇನ್ನೇನಲ್ಲ. ಯಾರಾದ್ರೂ ಬಂದು ನನಗೆ ಹೇಳೋದು, ಓ ಮೇಡಮ್ ಹೇಳ್ತಾ ಇದ್ರೆ ನನಗೂ, ಮೇಡಮ್ ನಿಮ್ಗೆಲ್ಲ ಯಾರು ಮೇಡಮ್ ಹೇಳ್ತಾರೆ, ನೀವು ಮೇಡಮ್ ಬ್ಯೂಟಿ ಮೇಡಮ್ ನೀವು ಹೇಳಿ. ನೀವು ಟೀಚರ್ ಆಗಿದ್ರೂ ಕೂಡ ಇದನ್ನೆಲ್ಲ ನೀವು ನೋಡಿದ್ದೀರಾ, ಅನುಭವ ಆಗಿದೆಯಾ ನಿಮಗೆ ದೆವ್ವದೇನಾದರೂ? ಮುಂದೆ ಬನ್ನಿ. ದೆವ್ವಗಳು ಹಳೆ ಮನೆ ಕಟ್ತಿರೋ ಮನೇಲೆ ವಾಸವಾಗಿರ್ತವೆ. ಇಲ್ಲ, ಅದು ತುಂಬಾ ಓಲ್ಡ್ ಮನೆ. ಇಟ್ ವಾಸ್ ಇನ್ ಅಂಡರ್ ಲಿಟಿಗೇಷನ್ ಅನ್ಸುತ್ತೆ. Okay. ಸೊ ಯಾರು ಅಲ್ಲಿ ಇರ್ತಿರ್ಲಿಲ್ಲ. ಹಾ. ಬಟ್ ವಿ ಯೂಸ್ ಟು ಹಿಯರ್ ಸಮ್ ಸೌಂಡ್. ನಮ್ಮ ಮೈ ಎಲ್ಲ ತುಂಬಾ ಜುಮ್ ಅನ್ನಿಸ್ತಿತ್ತು. ನಾವು ರಾತ್ರಿ ಹೊತ್ತು ಆ sound ಹೆಂಗೆ ಇರ್ತಿತ್ತು madam? ಅದ್ರ ಬಗ್ಗೆನೇ ಮಾತಾಡುವಾಗ ಹಾ. ಆಕ್ಚುಲಿ ಆಮೇಲೆ ಗೊತ್ತಾಗಿದ್ದು ಅದ್ರೊಳಗಡೆ ಬ್ಯಾಟ್ಸ್ಗಳೆಲ್ಲ ತುಂಬಾ ಇತ್ತು ಅಂತ, ಆಫ್ಟರ್ ಮೆನಿ ಇಯರ್ಸ್. ಬಟ್ ಅವಾಗ ನಾವು ಚಿಕ್ಕವರಿದ್ದಾಗ ನಮ್ಗೆಲ್ಲ ಫೀಲಿಂಗ್ ಇದ್ದಿದ್ದು ಅಲ್ಲಿ ದೆವ್ವ ಇದೆ ಅಂತ, ದೆವ್ವದ ಮನೆ ಅಂತಾನೆ ಹೆಸರಿಟ್ಟಿದ್ವಿ. ಅವಾಗೆಲ್ಲ ಹೇಳೋರು 7 ಗಂಟೆ ಮೇಲೆ 8 ಗಂಟೆ ಮೇಲೆ ಆ ಕಡೆ ಹೋಗ್ಬಾರ್ದು ಅಂತ ಹೇಳಿ. ಆದ್ರೆ ಇಲ್ಲಿ ನಮ್ಮ ಭೈರಾದೇವಿಯಲ್ಲಿ ದೆವ್ವ ಇದೆ ಅಂದ್ರೆ ದೆವ್ವ ಇದೆ. ಆ ದೆವ್ವ ನೋಡೋದಕ್ಕೆ ಯಾವ ಮೋಸನೂ ಇಲ್ಲ. ಬಟ್ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಗೆಟಪ್ ಅಲ್ಲಿ ಬರುತ್ತೆ ಅಂತ ಮಾತ್ರ ನಾವು ಸಿನಿಮಾದಲ್ಲಿ ನೋಡ್ಬೇಕು. ಈಗ ಫೈನಲಿ ನಿಮ್ 3 ಜನರಲ್ಲಿ ನಂದು ಲಾಸ್ಟ್ ಒಂದು ಪ್ರಶ್ನೆ ನಿನಗೇನೆ ಯಶ್. ಒಂದೇ ಒಂದು ದೆವ್ವದ ಸೌಂಡ್ ಮಾಡಿ ನೋಡೋಣ, ಒಂದು ಹಾರರ್ ಸೌಂಡ್ ಮಾಡಿ ನೋಡು. ಏನಾಯ್ತು, ಹೊಟ್ಟೆ ನೋವಾ? ಸಾಂಗ್ ಅಲ್ಲಪ್ಪ, ಸಾಂಗ್ ಅಲ್ಲ. ಅಯ್ಯೋ, ಸಾಂಗ್ ಎಲ್ಲ ಕೇಳೋಷ್ಟು ಪುಣ್ಯ ನಾವು ಮಾಡಿಲ್ಲ. ಸೌಂಡ್ ಹಾರರ್ ಸೌಂಡ್. ಅಳಿಸ್ಬಿಡ್ಬೇಡಿ ಎಲ್ಲರೂ ಆಮೇಲೆ. ನಾನು ಇಲ್ಲೇ ಹರಿಶ್ಚಂದ್ರ ಘಾಟಲ್ಲಿ ದೆವ್ವ ನೋಡ್ಲಿಕ್ಕೆ ಮಲಗ್ತಾ ಇದ್ದೆ. ಯಾವ ದೆವ್ವನೂ ಇಲ್ಲ, ಊತನೂ ಇಲ್ಲ. ದೆವ್ವ ಸೌಂಡ್ ಫಿಲಮಲ್ಲಿ ಹೆಂಗೆ ಬರ್ತಿತ್ತು ಅಂದರೆ, ಅದೇ ತಾನೇ ಕಂಟಿನ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ಸಾಕಾಗಿತ್ತು ಸರ್. ನೀವೆಲ್ಲ ಈ ಸೌಂಡ್ ಮಾಡಿದ್ರೆ ಹರಿಶ್ಚಂದ್ರ ಘಾಟ್ ಅವರೆಲ್ಲ ಕಮಾನ್ ಗೈಸ್ ಲೆಟ್ಸ್ ಪಾರ್ಟಿ ಸರ್. ಇನ್ನ ಭಯಂಕರವಾಗಿರ್ಬೇಕು. ನೀ ಮಾಡೋ ಎಷ್ಟು ಮಾಡೋ ಚೆನ್ನಾಗಿತ್ತು. ಸ್ವಲ್ಪ ಸ್ಕೇರಿ ಹಾರರ್. ಎದುರಿಸು, ನೀನು ಹಂಗೂ ಎದುರಿಸ್ತಾ ಇದೆ, ಎದುರಿಸು. ವಾಟ್ ಅ ಸೌಂಡ್, ಸಾಕಾದ ಸೌಂಡು. ಚಪ್ಪಾಳೆ ಬರಲಿ ಎಷ್ಟ್ಗೆ. ತುಂಬಾ ಚೆನ್ನಾಗಿತ್ತು ಈ ಸೌಂಡು. ಇದೇನಾ ಸೌಂಡು? ಹೇಗೆ ದೇವರಾಣೆ ಹೇಳ್ತೀನಿ, ಭೈರಾದೇವಿಯಲ್ಲಿ ಈ ತರ ಚೈಲ್ಡ್ ಸೌಂಡ್ಗಳೆಲ್ಲ ಇರೋದಿಲ್ಲ. ಸೌಂಡು ಆರಾರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಇದೆಲ್ಲ ಟ್ರೈಲರು ಟೀಸರ್ಗಿಂತ ಕೆಳಗೆ ನೆಕ್ಸ್ಟ್ ಲೆವೆಲ್. ಬಟ್ ಇವ್ರು 3 ಜನ ಧೈರ್ಯವನ್ನ ಮೆಚ್ಚಿ ಇವ್ರು ಬಂದು ವೇದಿಕೆ ಮೇಲೆ ನಿಂತು ಇಷ್ಟೆಲ್ಲ ವಿಷಯಗಳನ್ನ ಹೇಳಿದಕ್ಕೆ ನಮ್ಮ ಈಗಲ್ ಇವೆಂಟ್ಸ್ ಕಡೆಯಿಂದ, ನವರಸನ್ ಅವರ ಕಡೆಯಿಂದ ಒಂದು ಗಿಫ್ಟ್ ವೋಚರ್ ಇದೆ. ಬಂದಿರೋದಕ್ಕೆ ನನ್ನ ಮೀಟ್ ಮಾಡಿ ಶಾಪಿಂಗ್ ಕೂಡ ಮಾಡ್ಬೋದು. ಮಾಮಾ ಅರ್ತ್ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ವೋಚರ್. ಕ್ರೀಮ್ ಹಾಕೋ, ತಲೆ ಬಚ್ಕೋ. ನೀವು ಬೇಡ ಬಿಡಿ ಸರ್, ತಲೆ ಬಚ್ಕೊಳ್ಳೋದು. ನಾನು ಕಾಲೇಜ್ ಡೇಸಲ್ಲಿ ಡಿಸ್ಕೌಂಟ್ ಚಾಂಪಿಯನ್. ಏನ್ ಚಾಂಪಿಯನ್ ಸರ್? ಡಿಸ್ಕೌಂಟ್ ಅಂತ ಚಾಂಪಿಯನ್ ಕಾಲೇಜ್ ಡೇಸಲ್ಲಿ. ವಂಡರ್ಫುಲ್ ಸರ್, ಸೂಪರ್. ಅಲ್ಲಿ ಆಕ್ಸಿಡೆಂಟ್ ಆದಮೇಲೆ ಮಂಡಿಗೆ ಹೋಗ್ಬಿಟ್ಟು ಕಮಲಾಸ್ ಅಂತ ನಿಜಲ್ಲಿ ಡ್ಯಾನ್ಸ್ ಮಾಡೋಕೆ ಆಗ್ತಾ ಇಲ್ಲ. ಇವತ್ತು ನಿಮ್ಮ ಜೊತೆ ಬಗ್ಗೆ 1 ಅವರ್ ಡ್ಯಾನ್ಸ್ ಮಾಡ್ತೀನಿ. 1 ಅವರ್ ಈವೆಂಟ್ ಮುಗಿಸ್ಕೊಂಡು ಸ್ಟಾರ್ ಬಾಕ್ಸ್ ಆಚೆ ವೆಯ್ಟ್ ಮಾಡ್ತಿರ್ತಾರೆ ಸರ್. 1 ಅವರ್ 2 ಅವರ್ ಡ್ಯಾನ್ಸ್ ಮಾಡೋಣ, ಏನಂತೀರಾ? ಏನ್ ಸರ್ ಈ ತರ ಬೇರೆ ಕಡೆ ಬಂದ್ಬಿಟ್ಟು ಫ್ರೀಯಾಗಿ
ಸಿಗಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಹಾಕ್ಬಿಟ್ರು. ನನ್ನ ಟೈಮ್ ನೆನಪು ಬಂದಿದೆ, ಯಾರೆಲ್ಲ ನನಗೆ ಫ್ರೀಯಾಗಿ ಸಿಗಿ ಅಂತ ಹೇಳ್ತಾವ್ರೆ. ಹೇಗಿದ್ದೆ, ಹೇಗಾದೆ ನಾನು ಏನೇನು ಪರವಾಗಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಂಗೇನು ನವರಸ ಪ್ಲ್ಯಾನ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ನಿಮ್ಮನ್ನ ಅಂತ ಅನಿಸ್ತಾ ಇದೆ. ತುಂಬ ಒಳ್ಳೆಯದು. ಇವ್ರೇನು ನನ್ನ ನೋಡಿ ಈ ಲೆವೆಲ್ ಜೋಶಲ್ಲಿದ್ದಾರೆ. ಈಗ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇರೋಂಥ ಕ್ಷಣ. ನಾವು ಭೈರಾದೇವಿ ಬಗ್ಗೆ ಸ್ಮಾಲ್ ಜಲಕ್ಸು ಸಾಂಗ್ ಅಲ್ಲಿ ಒಂದಷ್ಟು ತುಣುಕುಗಳನ್ನ ಮಾತ್ರ ನೋಡಿದೀವಿ. ಬಟ್ ಈ ಚಿತ್ರದ ಟ್ರೇಲರ್ ಅನ್ನ ನಾವು ಯಾರು ಇನ್ನೂ ನೋಡಿಲ್ಲ. ಸೊ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ರಮೇಶ್ ಅರವಿಂದ್ ಸರ್ ಹಾಗೂ ರಾಧಿಕಾ ಕುಮಾರಸ್ವಾಮಿ ಅವರ ಅಭಿನಯದ, ಶ್ರೀಜಯ್ ಅವರ ನಿರ್ದೇಶನದ ಭೈರಾದೇವಿ ಚಿತ್ರದ ಟ್ರೇಲರ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಒಂದು ಮಾಹಿತಿ ಹೇಳಬೇಕು. ಒಂದು ಟ್ರೇಲರ್ ಲಾಂಚ್, ಟ್ರೇಲರ್ ಬಿಡುಗಡೆ ಅಂತಂದ್ರೆ ಸಾಕಷ್ಟು ಸೆಲೆಬ್ರಿಟೀಸ್ನ ಕರೆಸ್ತೀವಿ. ಆದರೆ ಅಭಿಮಾನಿಗಳೇ ದೇವರು ಅಂತ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಹೇಳಿದಂತ ಮಾತನ್ನ ಪಾಲಿಸ್ತಾ ಇವತ್ತು ಇಲ್ಲಿ ಸೇರಿರುವಂತ ಅಭಿಮಾನಿಗಳ ಪೈಕಿ ಒಂದಷ್ಟು ಪುಟ್ಟ ಮಕ್ಕಳನ್ನ ಕರೆದು ಅವರ ಮೂಲಕ ಈ ಒಂದು ಟ್ರೇಲರ್ ಅನ್ನ ಲಾಂಚ್ ಮಾಡಿಸ್ಬೇಕು ಅಂತ ನಮ್ಮೆಲ್ಲರ ಆಸೆ. ಸೊ ಎಲ್ಲ ಪುಟಾಣಿಗಳು ಸ್ಟೇಜ್ ಮೇಲೆ ಬನ್ನಿ. ಹಲೋ, ಮೇಡಮ್ ಎಲ್ಲ ನಿಮ್ಮ ಮಕ್ಕಳೇನಾ? ಇಬ್ರಾ? ಓಕೆ. ಏನ್ ಹೇಳ್ಬೇಕು ಗೊತ್ತಾ ನಿಮ್ಗೆ ಇವಾಗ? ಆಲ್ ದ ಬೆಸ್ಟ್ ಭೈರಾದೇವಿ ಟ್ರೇಲರ್ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು? ಆಲ್ ದ ಬೆಸ್ಟ್ ಭೈರಾದೇವಿ ಟ್ರೈಲರ್. ಇವರೆಲ್ಲ ಹೇಳಲ್ವಾ ನಿಮ್ಮ ಫ್ರೆಂಡ್ಸ್ ಎಲ್ಲ? ಎಲ್ಲರೂ ಹೇಳ್ತೀರಾ ಒಟ್ಟಿಗೆ? ಓಕೆ, ಒಟ್ಟಿಗೆ ನಿಂತ್ಕೊಳ್ಳಿ ಎಲ್ಲರೂ. ರೆಡಿ, 3, 2, 1 ಸೇ. ಇರಿ ಒಂದು ನಿಮಿಷ. ಪಟಾಕಿ ಹೊಡಿತಾರೆ ಮಕ್ಕಳಿನಿಂದ. ಎಷ್ಟು ನನ್ನ ಬಗ್ಗೆ 1% ಕಾಳಜಿ ಇಲ್ಲ. ಪಟಾಕಿ ಡುಮ್ ಅನ್ನತ್ತಂತೆ, ಅದಕ್ಕೆ ಹಿಂದೆ ಬರ್ಬೇಕಂತೆ. ನೀನು ಓಡ್ಗಿಡೋಗ್ಬಿಟ್ಟು ಹಿಂದೆ ಬಾ. ಹೇಳ್ತೀರಾ? ಭೈರಾದೇವಿ ಆಲ್ ದ ಬೆಸ್ಟ್ ಟ್ರೇಲರ್. ಭೈರಾದೇವಿ ಆಲ್ ದ ಬೆಸ್ಟ್ ಟ್ರೈಲರ್. ಭೈರಾದೇವಿ ಇದೇ ಅಕ್ಟೋಬರ್ 3ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಡೈರೆಕ್ಟರ್ಸ್ ಟ್ರೇಲರ್ ಮಾತ್ರ ಸಖತ್ತಾಗಿದೆ. ರಮೇಶ್, ಹನುಮಾ ಮ್ಯಾನ್, ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಅವರ ಈ ಝಲಕನ್ನ ನೋಡಿ ಸಿನಿಮಾ ಅತಿ ಶೀಘ್ರದಲ್ಲಿ ನೋಡ್ಬೇಕಂತ ನಮ್ಮೆಲ್ರಿಗೂ ಅನಿಸ್ತಾ ಇದೆ. ಅಘೋರಿ ರೂಪದಲ್ಲಾಗಿರ್ಬೋದು, ಕಾಳಿ ರೂಪದಲ್ಲಾಗಿರ್ಬೋದು, ಮಿಂಚ್ತಾ ಇದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರು. ಇದ್ರ ಜೊತೆಗೆ ರಮೇಶ್ ಸರ್ ಆ ಕತ್ತಿಡ್ಕೊಳ್ಳೋ ಸೀನ್ ಮಾತ್ರ ಚಕ್ಕಂತ. ನಮಗೆ ಇಲ್ಲಿ ಯಾರೋ ಕತ್ತಿಡ್ಕೊಂಡ್ಬಿಟ್ರ ಅಂತ ಅನ್ಸ್ಬಿಡ್ತು ನಮಗೆ. ಅಷ್ಟು ಭಯಂಕರವಾಗಿ ಕಾಣಿಸ್ತಾ ಇದೆ ಈ ಟ್ರೈಲರ್. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿ ಹೊತ್ತಿರೋದು ಶ್ರೀಮತಿ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಅವರು. ಇದ್ರ ಜೊತೆಗೆ ಶಮಿಕಾ ಎಂಟರ್ಪ್ರೈಸಸ್ ಅಡಿ ಬಹಳನೇ ಅದ್ಧೂರಿಯಾಗಿ ಭಯಂಕರವಾಗಿ ಈ ಸಿನಿಮಾದ ಒಂದು ನಿರ್ಮಾಣ ಆಗಿದೆ. ಶ್ರೀಜಯ್ ಅವರ ನಿರ್ದೇಶನ ಇದೆ, ರವಿಶಂಕರ್ ಸರ್ ಇದ್ದಾರೆ, ನಮ್ಮೆಲ್ಲರ ಪ್ರೀತಿಯ ಅನುಪ್ರಭಾಕರ್ ಮುಖರ್ಜಿ ಅವರಿದ್ದಾರೆ, ರಾಧಿಕಾ ಕುಮಾರಸ್ವಾಮಿ ಅವರು, ಹಾಗೇನೆ ನಮ್ಮ ರಮೇಶ್ ಅರವಿಂದ್ ಸರ್ ಅವರು ಇದ್ದಾರೆ. ಇನ್ನು ಸಾಕಷ್ಟು ಕಲಾವಿದರ ದಂಡೆ ಈ ಚಿತ್ರದಲ್ಲಿದೆ. ಟ್ರೇಲರ್ನ ಒಂದು ಝಲಕನ್ನ ನೋಡಿದ್ವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಚಿತ್ರತಂಡ ವೇದಿಕೆ ಮೇಲೆ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಾವೇನೊಂದು ಸಾಂಗ್ ನೋಡಿದ್ವಿ, ಆ ಸಾಂಗ್ ನ ಕೊರಿಯೋಗ್ರಾಫ್ ಮಾಡಿದ್ದು ಇಸ್ ನನ್ ಅದರ್ ದೆನ್ ನಮ್ಮ ರಾಕಿ ಬಾಯ್ಗೆ ಸಾಂಗ್ ನಿರ್ದೇಶನ ಮಾಡಿದಂತಹ ಭಜರಂಗಿ ಮೋಹನ್ ಮಾಸ್ಟರ್. ಬರಲಿ ಚಪ್ಪಾಳೆ ಅವರಿಗೆ ಪ್ಲೀಸ್. ತಾವೆಲ್ಲರೂ ಸಲಾಂ ರಾಕಿ ಬಾಯ್ನ ನೋಡಿರ್ತಾರ, ಇಷ್ಟಪಟ್ಟಿರ್ತಾರ. ಆ ಸಾಂಗ್ ನ ಡೈರೆಕ್ಟ್ ಮಾಡಿದ್ದು ಮೋಹನ್ ಮಾಸ್ಟರ್. ಆಮೇಲೆ ರಾಮನ್ಗಾಗಿ ಸೀತಾ, ಶಿವಗಾಗಿ ಗೀತ, ಶಿವಣ್ಣ ಅವರ ಈ ಹಾಡನ್ನ ಬರೆದಿದ್ದು ಮೋಹನ್ ಮಾಸ್ಟರ್. ಇವರೊಂಥರ ಸಕಲ ಕಲಾ ವಲ್ಲಭ. ಇವರು ಡಾನ್ಸರು, ಕೊರಿಯೋಗ್ರಾಫರು, ಆಕ್ಟರು, ಲಿರಿಕ್ ರೈಟರು, ವಾಟ್ ನಾಟ್. ಸೊ ಈ ಚಿತ್ರದಲ್ಲಿ ಒಂದು ಸಾಂಗ್ ಅನ್ನ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅದರ ಒಂದು ಝಲಕನ್ನ ನಾವು ನೋಡಿದ್ವಿ. ಮಾಸ್ಟರ್ ನಮಸ್ಕಾರ. ಇಲ್ಲಿ ಇದರಲ್ಲಿ 3 ಸಾಂಗು ನಾನೇ ಮಾಡಿರೋದು ಮೇಡಮ್. ಓ ಸೂಪರ್. ಇದು ಬಿಫೋರ್ ಸಲಾಂ ರಾಕಿ ಬಾಯ್ಗಿನ್ನ ಮುಂಚೆ ಮಾಡಿದ್ದು. ಇದನ್ನ ನಾನು ಫಸ್ಟು ತುಂಬ ಇಷ್ಟಪಡೋದು ಏನಂದರೆ ಅಪ್ಪು ಸರ್ ಈ ಸಾಂಗ್ನ ತೋರಿಸಿದ್ದೆ ಓಪನಿಂಗ್. ಮೇಡಮ್ನ ನೋಡಿದ್ರೆ ನಾನು ಯಾವತ್ತು ಮಣಿಲಿ ಡ್ಯಾನ್ಸರ್ ಆಗಿ ಮಾಡ್ತಿದ್ದೆ ವರ್ಕು, ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಆ್ಯಂಡ್ ಕೊರಿಯೋಗ್ರಫಿ ವರ್ಕ್ ಮಾಡಿದಾಗ ಶ್ರೀಜಯ್ ಸರು ಆ್ಯಂಡ್ ರವಿ ಸರ್ ನನ್ನ ಕರೆದು ಕೊರಿಯೋಗ್ರಫಿ ಚಾನ್ಸ್ ಕೊಟ್ಟರು.
ಅಪ್ಪು ಸರ್ ತೋರಿಸಿದೆ ಈ ಸಾಂಗ್ನ. ಮಾಸ್ಕ್ ಬಿಚ್ಚೋದೊಂದು ಸಾಂಗ್ ನೋಡಿದ್ರಲ್ಲ ಅಗೋರಿ ಸಾಂಗಲ್ಲಿ, ಅಲ್ಲಿ ನೋಡಿ ತುಂಬಾ ಖುಷಿ ಪಟ್ಟಿದ್ರು ಸರ್ ಸಾಂಗ್ನ. ಅದೇನೋ ಅವಾಗ ಆನ್ಲೈನ್ ಮಾತ್ರ ಮಾಡಿದ್ದೆ, ಅದನ್ನ ಫುಲ್ ಆದ್ಮೇಲೆ ತಂದು ತೋರಿಸುಮೋನ ಅಂತ ಹೇಳಿದ್ರು. ಯಾಕೆಂದ್ರೆ ಇಂಡಸ್ಟ್ರಿಲಿ ಒಂದು ಖುಷಿ ಏನಂದ್ರೆ ಡಾನ್ಸ್ ಮಾಸ್ಟರ್ಗೆ ಒಂದು ದೊಡ್ಡದಾಗಿ ಆಗ್ಬೇಕು ಅಂತ ಆಗಿದೆ. ಇದು ನನ್ನ ಫಸ್ಟ್ ದೊಡ್ಡ ಸಾಂಗ್ ಆಗಿರುತ್ತೆ. ಯಾಕೆಂದ್ರೆ ನಾನು ಡಾನ್ಸ್ ಮಾಸ್ಟರ್ ಕಾರ್ಡ್ ತಗೊಂಡಾಗ ರವಿ ಸರ್ 100 ಜನ ಕೇಳಿದ್ರು, ಇಲ್ಲ ಅಂತ ಹೇಳ್ತೀರಾ, ಅವತ್ತು ಮಾಡಿಕೊಟ್ರು. ಅವತ್ತಿಗೆ ಇದು ದಿ ಬೆಸ್ಟ್. ನನಗೆ ಹೇಳಿದಲ್ಲ, ರಾಖಿ ಬೈಕ್ ಬರೋಕ್ಕೆ ಮುಂಚೆ ಇದು ಬಂದಿದ್ರೆ ಇದು ಬೇರೆ ಲೆವೆಲ್ ಇರ್ತಿತ್ತು. ನೀವು ದೇವಿದು ಏನು ನೋಡಿದ್ರಿ ವಿಗ್ರಹ, ಅದೆಲ್ಲನೂ ಅಲ್ಲಿ ಬೇರೆ ಲೆವೆಲ್ ಇರ್ತಿತ್ತು. ಥ್ಯಾಂಕ್ ಯು ರವಿ ಸರ್. ಆ್ಯಂಡ್ ಶ್ರೀಜಯ್ ಸರ್ ಅಷ್ಟೇ, ನಾವೇನೇ ಕೇಳಿದ್ರು ಮಾಸ್ಟರ್ ನೀವು ಮಾಡಿ ಅಂತ ನಂಗೆ ತುಂಬ ಸಪೋರ್ಟಿವ್ ಆಗಿದ್ರು. ಆಮೇಲೆ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ, ಪ್ರಾಕ್ಟೀಸ್ ನೀವು ಯಾರಾದರೂ ಡ್ಯಾನ್ಸ್ ಮಾಡೋಕೆ ನೋಡಿದ್ರೆ ಅಕ್ಕಪಕ್ಕ ಡ್ಯಾನ್ಸರ್ಸ್ ಮೇಲೆ ಕಣ್ಣು ಹೋಗುತ್ತೆ ನಮಗೆಲ್ಲ, ನಾವು ಡ್ಯಾನ್ಸರ್ಸ್ ಇರೋದ್ರಿಂದ. ಇದು ಯಾವಾಗಲೂ ಮೇಡಮ್ ಮೇಲೆ ಬಿಟ್ಟು ಯಾರ ಮೇಲೂ ಕಣ್ಣೇ ಹೋಗಲ್ಲ. ಅವರು ಡ್ಯಾನ್ಸರ್ಸ್ ಇನ್ನೂ ಜೋರ ಒಂದು ಕೈ ಮೇಲೆ ಮಾಡ್ತಾರೆ. ಮಂಡಿ ಮೂವ್ಮೆಂಟ್ ಇದೆ ಅಂದರೆ ಪರವಾಗಿಲ್ಲ ಮಾಡೋಣ, ಬೇಡ ಮೇಡಮ್ ಅಂದರೆ ಇಲ್ಲ ಮಾಡೋಣ ಅಂತಾರೆ. ತುಂಬಾ ಖುಷಿ ಆಗುತ್ತೆ ಮೇಡಮ್, ನಿಮ್ಮ ಜೊತೆ ವರ್ಕ್ ಮಾಡಿದ ನನಗೆ ತುಂಬಾ ಖುಷಿ ಇದೆ. ಇದಾದ್ಮೇಲೆ ಇನ್ನೊಂದು ತಾಯಿ ದೇವಿ ಸಾಂಗ್ ಮಾಡಿದ್ವಿ, ಸ್ಮಶಾನದಲ್ಲಿ ಮಾಡಿದ್ವಿ ಅದನ್ನು. ಅದು ಇದಕ್ಕಿಂತ ಬೇರೆ ಲೆವೆಲ್ಲೇ ಇದೆ. ಅಲ್ಲಿ ಆಗಬೇಕು ಅನ್ನೋ ಒಂದಷ್ಟು ಆಗ್ತಿತ್ತು, ತುಂಬ ತೊಂದರೆಗಳಾಗ್ತಿತ್ತು, ಅದು ಇದು ನಡೀತಾನೆ ಇರ್ತಿತ್ತು. ಏನೊಂದು ಮಾಡಿದ್ರು ಸ್ವಲ್ಪ ಪ್ರಾಬ್ಲಮ್ ಅಂತ ಆಗೋದು. ಆದ್ರೂ ಮೇಡಮ್ ಯಾವುದೇ ಒಂದೊಂದನ್ನು ಕೇರ್ ಮಾಡ್ತೀರಾ, ಇಲ್ಲ ಮಾಡಿ ಮಾಸ್ಟರ್ ಅಂತ ತುಂಬ ಸಪೋರ್ಟಿವ್ ಆಗಿದ್ರು. ತುಂಬಾ ಖುಷಿ ಇದೆ ಮೇಡಮ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ, ಈ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಈ ಸಾಂಗ್ 3 ಸಾಂಗು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನೊಂದು ಬ್ಯಾಂಕಾಕಲ್ಲಿ ಮಾಡಿದ್ದೀವಿ ಡ್ಯುಯೆಟು. ಈ 3 ಸಾಂಗು ತುಂಬ ಚೆನ್ನಾಗಿದೆ. ಇದೆಲ್ಲದಾಗಿ ಮೇಡಮ್ ನನಗೆ ಒಂದು ಈ ಸಾಂಗು ತುಂಬ ಚೆನ್ನಾಗಿ ಬಂತು, ಒಂದು ಬ್ರೇಸ್ಲೆಟ್ ಕೊಟ್ಟರು ಮೇಡಮ್ ಗೋಲ್ಡ್ದು. ಅದು ನನಗೆ ತುಂಬಾ ಹ್ಯಾಪಿ. ಯಾಕೆಂದ್ರೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ಗೆ ಅಪ್ಪು ಸರ್ ಪ್ಲೇಯರ್ಸು, ದರ್ಶನ್ ಸರ್ ಕೂಡ ಈ ಸಾಂಗ್ ನ ನೋಡಿದ್ರು. ಇದೇನಾ ಇದು ನಮ್ಮ ತಾಯಿ ಕೊಟ್ಟಿದ್ದು ಮೇಡಮ್, ಅದು ದೊಡ್ಡದು, ಇನ್ನೂ ದೊಡ್ಡದು. ಅದಕ್ಕೂ ದುಡ್ಡು ಕೊಟ್ಟಿದ್ದಾರೆ ಖಂಡಿತ ಮೇಡಮ್. ಮೇಡಮ್ ಇದು ಈ ಆಂಕರಿಂಗ್ ಚೆನ್ನಾಗಿ ಮಾಡೋರಿಗೆ ಅವ್ರಿಗೆಲ್ಲ ಏನಿರಲ್ವಾ ಮೇಡಮ್? ಆಮೇಲೆ ಈ ಚೆನ್ನಾಗಿ ವಿಡಿಯೋಗ್ರಫಿ ಫೋಟೋ ತೆಗಿಯೋರು ಪಾಪ ಅವ್ರಿಗೆಲ್ಲ ಇದಕ್ಕೆಲ್ಲ ನೋಡಿ ಮೇಡಮ್ ಡ್ಯಾನ್ಸರ್ಸ್ ನ ತುಂಬಾ ಲವ್ ಮಾಡ್ತಾರೆ ಅವರು. ಈವೆಂಟ್ ಆರ್ಗನೈಸ್ ಮಾಡೋರು, ಬೆಳ್ಳಿಗೆ ಶರ್ಟ್ ಹಾಕೊಂಡ್ಬರೋರು, ಅವ್ರಿಗೆಲ್ಲ ಏನಿಲ್ಲ ಮೇಡಮ್? ಒಳ್ಳೆ ಮೈಕ ಕೊಡ್ಸಿ ಮೇಡಮ್. ಗೋಲ್ಡ್ ತಾನೇ ಅದು, ಗೋಲ್ಡ್ ಮೈಕ್. ಮೇಡಮ್ ಒಂದ್ ವಿಷಯ ಹೇಳ್ಬೇಕು, ನಿಮ್ದು ಬಂಗಾರದಂತ ಹೃದಯ ಮೇಡಮ್, ಚಿನ್ನದಂತ ಹೃದಯ ಮೇಡಮ್. ಖಂಡಿತ ಮೇಡಮ್. ಅಪ್ಪು ಸರ್ ಹೆಂಗೆ ಡ್ಯಾನ್ಸರ್ಸ್ ನ ಲವ್ ಮಾಡ್ತಾರೋ ಅವರು ಅದೇ ತರನೇ ಮೇಡಮ್. ಪ್ರತಿಯೊಬ್ಬರಿಗೂ ಒಂದು ಕೇರ್ ಮಾಡಿ, ಡ್ಯಾನ್ಸರ್ಸ್ ಪ್ರತಿಯೊಬ್ಬರಿಗೂ ಸ್ವೀಟ್ಸ್ ಆಗಲಿ ಏನೊಂದಾದ್ರೂ, ಮತ್ತೆ ಅದೇ ಸಾಂಗ್ ಮಾಡಬೇಕಂದ್ರೆ ಪ್ರತಿಯೊಬ್ಬರಿಗೂ ಪೂಜೆ ಮಾಡಿಸಿ ಒಂದು ತಾಯ್ತಗಳು ಆ ಥರದ್ದೆಲ್ಲ ತಂದು ಮಾಡಿಕೊಟ್ರು ಮೇಡಮ್. ತುಂಬಾ ಖುಷಿ. ತುಂಬ ಥ್ಯಾಂಕ್ ಯು ಸರ್, ರವಿ ಸರ್, ಶ್ರೀಜಯ್ ಸರ್ ಆ್ಯಂಡ್ ವಾಲಿ ಸರ್, ರಮೇಶ್ ಸರ್, ಎಲ್ರಿಗೂ ತುಂಬಾ ಖುಷಿ. ನನಗೆ ಹ್ಯಾಪಿ ಇದೆ ಸರ್ ಈ ಟೀಮಲ್ಲಿ ಮಾಡಿದ್ದಕ್ಕೆ ಒಳ್ಳೆ ಕೆಲಸ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೀವು ಇದೊಂದು ಚಾನ್ಸ್ ಕೊಟ್ಟಿದ್ದೀರಾ, ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಸಿನಿಮಾ 3ನೇ ತಾರೀಕು ಬರುತ್ತೆ, ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ. ಜಯ ಆಂಜನೇಯ. ಥ್ಯಾಂಕ್ ಯು ಮಾಸ್ಟರ್. ಅದು ಹೇಳ್ತಾರಲ್ಲ, ನಾವು ಮಾತ್ರ ಚೆನ್ನಾಗಿದ್ರೆ ಸಾಲದು, ನಮ್ಮ ಜೊತೆ ಕೆಲಸ ಮಾಡೋರು, ನಮ್ಮ ಜೊತೆ ಇರೋರು ಕೂಡ ಬೆಳಿಬೇಕು, ಅವರು ಕೂಡ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದಕ್ಕೆ ಅದಕ್ಕೂ ಒಂದು ಸೆಪರೇಟ್ ಹೃದಯವಂತಿಕೆ ಬೇಕು. ರಾಧಿಕಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸಪೋರ್ಟ್. ಥ್ಯಾಂಕ್ ಯು ಮಾಸ್ಟರ್. ಮೇಡಮ್ ಸಾರಿ, ಅನು ಸ್ವಲ್ಪ ನನಗಿಂತ ಯಂಗಾಗಿ ಬಂದಿರೋದ್ರಿಂದ ಸ್ವಲ್ಪ ನಮ್ಗೆ ಅವ್ರು ಕಾಣಿಸ್ತಾರೆ. ಶ್ರೀ ಅನು ಎಲ್ಲರೂ ಹಂಗೆ ಮೇಡಮ್. ಅನು ಅನ್ನೋರೇ ಹಂಗೆ ಮಾಸ್ಟರ್, ಎಲ್ಲೋದ್ರು ಒಂಥರ ಮಿಂಚ್ತಾರೆ. ಮಾಸ್ಟರ್ ನೀವು ಪಂಚೆಲ್ಲ ಸಖತ್ತಾಗಿ ಹೇಳ್ತೀರ ಅಂತ ನಮಗೆ ಗೊತ್ತು. ಸೊ ವೈರಾ ದೇವಿ ಬಗ್ಗೆ ಏನಾದ್ರು ಒಂದು ಟಕ್ಕದ ಒಂದು ಪಂಚ್ ಹೇಳಿ ಮಾಸ್ಟರ್. ನವಾಜ್ ಇಲ್ಲ, ಬಟ್ ನಮ್ಮ ಬಜರಂಗಿ ಮೋಹನ್ ಮಾಸ್ಟರ್ ಇದ್ದಾರೆ. ನವಾಜ್ ಬಂದು ನಾನು ಹೇಳ್ತೀನಿ ಅಣ್ಣ ಅಣ್ಣ. ಹಾ ಈ ಟ್ರೇಲರ್ ಎಲ್ಲ ನೋಡಿದ್ಮೇಲೆ ಅನ್ಸಿದ್ದು ಆರನೇ ಹೆವಿ ಬರ್ತಾ ಇದೆ 3ನೇ ತಾರೀಕು ಬೈರಾ ದೇವಿ. ವೆರಿ ಮಚ್ ಹಾರರ್ ಇರುತ್ತೆ ಸಿನಿಮಾದಲ್ಲಿ, ಹೆವಿ ಬರ್ತಾ ಇದೆ 3ನೇ ತಾರೀಕು ಬೈರಾ ದೇವಿ. ಸೂಪರ್ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಅಕ್ಟೋಬರ್ 3ನೇ ತಾರೀಕು ದಯವಿಟ್ಟು ಎಲ್ಲರೂ. ಅಫ್ಕೋರ್ಸ್ ಮಾಸ್ಟರ್, ಸೆಪ್ಟೆಂಬರ್ 3ನೇ ತಾರೀಕು ಹೋಗಿದೆ. ಮಾಸ್ಟರ್ ಅವರು ಲೇಟ್ ಆಗಿ ಬಂದವ್ರೆ, ಹಂಗಾಗಿ ಅವ್ರು ಸುಮ್ಮನೆ ನಿಮ್ ಕಾಲು ಎಳಿತಿರೋದು. ಹೌದು, ಥ್ಯಾಂಕ್ ಯು ಮಾಸ್ಟರ್. ಬರ್ಲಿ ಮೋಹನ್ ಮಾಸ್ಟರ್ಗೆ ಒಂದು ಚಪ್ಪಾಳೆ ಪ್ಲೀಸ್. ಈಗ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಅಂತ ಕರೆಸ್ಕೊಳ್ಳೋದು ಎಡಿಟಿಂಗ್ ಟೇಬಲ್ ಅಲ್ಲಿ. ಸೊ ದ ಬೆಸ್ಟ್ ಫಿಲ್ಮ್ಸ್ ಆರ್ ಮೇಡ್ ಆನ್ ಎಡಿಟಿಂಗ್ ಟೇಬಲ್ ಅಂತ ಹೇಳ್ತಾರೆ. ಈ ಸಿನಿಮಾಗೆ ಕತ್ರಿ ಹಾಕ್ದವರು, ಎಡಿಟ್ ಮಾಡಿದವರು. ಕರೆಕ್ಟ್ ಆಗಿ 25 ವರ್ಷ ಕಂಪ್ಲೀಟ್ ಆಯ್ತು ನನಗೆ ಇಂಡಸ್ಟ್ರಿನಲ್ಲಿ. ಥ್ಯಾಂಕ್ ಯು. 25 years. ಕಂಗ್ರಾಟ್ಸ್ ಅನು. ಥ್ಯಾಂಕ್ ಯು ಸೋ ಮಚ್. ಒಂದು 25 ಸೆಕೆಂಡ್ ಆದ್ರೂ ಚಪ್ಪಾಳೆ ಹೊಡಿರಪ್ಪ. 25 ವರ್ಷ ಅಂದ್ರೆ ಇನ್ ತಮಾಷೆನ, ಅದು ಯಶಸ್ವಿಯಾಗಿ. ಅಲ್ಲಿ ಮೇಲ್ಗಡೆಲ್ಲ ಚಪ್ಪಾಳೆ ಫಾರ್ ಅನು ಪ್ರಭಾಕರ್ ಮುಖರ್ಜಿ ಫಾರ್ ಅ ವೆರಿ ಓನ್ ಟ್ಯಾಲೆಂಟ್. ಕಂಗ್ರಾಟ್ಸ್ ಅನು. ಥ್ಯಾಂಕ್ ಯು. ಅದನ್ನ ಬಹಳ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು.
ಎಲ್ಲ ಪೇಪರ್ನವರು ಪ್ರೆಸ್ನವರು ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಪ್ರತಿಯೊಂದು ಆರ್ಟಿಕಲು ನೀವು ಇತ್ತೀಚೆಗೆ ಈ 2-3 ದಿನದಲ್ಲಿ ಬರ್ತಿರೋದು ಹೆಂಗೋ ನನ್ನನ್ನು ಮುಟ್ಟಿದೆ. ನೀವು ಮಾಡಿರೋಂಥ ವಿಡಿಯೋಸ್ ನನ್ನನ್ನು ಮುಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸೊ ಈ 25 ವರ್ಷಗಳ ಸಂಭ್ರಮದಲ್ಲಿ ನೀವೆಲ್ಲರೂ ಇಷ್ಟಪಟ್ಟು ಇವತ್ತಿಗೂ ಕೇಳುವಂಥ ಪ್ರಶ್ನೆ, ಮೇಡಮ್ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ. ಸೊ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ಮಾಡಿದಂತ ಜೋಡಿ ಅದು. ರಮೇಶ್ ಅವರು ವಯಸ್ಸು ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ, ಮಾಡಲ್ಲ. ಹಿ ಈಸ್ 25, ಐ ಆಮ್ ಗೋಯಿಂಗ್ ಟು ಬಿ 44 in November, but that's okay. He is only 25. ಸೊ 25 years ಬ್ಯಾಕ್ ಹೃದಯ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು. ಇದರಲ್ಲೂ ಮತ್ತೆ ಇಬ್ರು ಗಂಡ ಹೆಂಡತಿಯಾಗಿ ಮಾಡ್ತಾ ಇದ್ದೀವಿ. ಸೊ ಐ ಫೀಲ್ ಈ 25 ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ. ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರುವಂಥ ನಮ್ಮ ಜೋಡಿನ ಮತ್ತೆ ನೀವು ಬೆಳ್ಳಿ ತೆರೆ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್. ಆ್ಯಂಡ್ ರಾಧಿಕಾ ಅವ್ರ ಬಗ್ಗೆ ಏನು ಹೇಳೋದು, ತವರಿಗೆ ಬಾ ತಂಗಿ ಸೂಪರ್ ಡೂಪರ್ ಹಿಟ್ ಸಿನಿಮಾ. ತುಂಬ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ನಾವದು. ಆ್ಯಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಬಹಳ ಖುಷಿ ಆಗುತ್ತೆ. ಸೊ ರವಿ ಮತ್ತು ಜೈ ಇಬ್ಬರು ಫೋನ್ ಮಾಡಿ, ಮೇಡಮ್ ಈ ಥರ ರಾಧಿಕಾ ಅವ್ರನ್ನ ಈ ಥರ ಸಿನಿಮಾ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಲೂ. ವಿ ಮೆಟ್, ನಾ ಸ್ಟೋರಿ ಕೇಳಿದೆ, ಕತೆ ಪಾತ್ರ ತುಂಬ ಇಷ್ಟ ಆಯಿತು. ಐ ಸರ್ ಓಕೆ ಫ್ಯಾಂಟಾಸ್ಟಿಕ್, ವಿಲ್ ಡೂ ಇಟ್. ಇಲ್ಲೊಂದು ವಿಷಯ ನಾನು ಹೇಳಲೇಬೇಕು. ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ, ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ, ಬರೀ ಇಂಡಸ್ಟ್ರಿ ಅಂತಲ್ಲ ಇಡೀ ವರ್ಲ್ಡ್ ಪೇಟ್ರಿಯಾರ್ಕಲ್. ಅಂಥದ್ರಲ್ಲಿ ಒಬ್ಬ ಕಲಾವಿದೆಯಾಗಿ ರವಿ ಆಗಲಿ ರಾಧಿಕಾ ಆಗಲಿ ನನ್ನನ್ನು ಮೀಟ್ ಮಾಡಿ ನನ್ನ ಹತ್ರ ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಒಂದು ಕ್ಯಾಟಗರಿಗೆ ಸೇರೋದು. ನನ್ನ ರೆಮ್ಯುನರೇಷನ್ ಬಗ್ಗೆ ಏನು ಮಾತಾಡದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಕೊಂಡು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡು ಈ ಸಿನಿಮಾ ಮಾಡಿದ್ರು. ಅದು ನನಗೆ ಬಹಳ ಖುಷಿ ಕೊಟ್ಟಂಥ ವಿಷಯ. ಆ ಕ್ರೆಡಿಟ್ ರಾಧಿಕಾಗೆ ಹೋಗಬೇಕು ಅಂತ ಅನ್ಕೋತೀನಿ. ಒಬ್ಬ ಅದ್ಭುತ ಕಲಾವಿದೆ, ಅದ್ಭುತ ನಟಿ, ಅದೆಲ್ಲ ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ವಿಜುವಲ್ಸ್ ನೋಡ್ತಾ ಇದ್ದೀವಿ, ಇಷ್ಟು ವರ್ಷಗಳು ನೋಡ್ಕೊಂಡು ಬಂದಿದ್ದೀವಿ ಅವರ ಅಭಿನಯನ. ಆದರೆ ಒಬ್ಬ ನಿರ್ಮಾಪಕಿಯಾಗಿ ನಾನು ಒಬ್ಬ ಹುಡುಗಿಯಾಗಿ ಒಂದು ಲೇಡಿ ಹೂಸ್ ಔಟ್ ಟು ಅಚೀವ್ ಸಮಥಿಂಗ್ ಅನ್ನೋ ಒಂದು ದೃಷ್ಟಿನಲ್ಲಿ ನೋಡಿ ನಾನು ತುಂಬ ಅಪ್ರಿಷಿಯೇಟ್ ಮಾಡಿದಂಥ ಹುಡುಗಿ ರಾಧಿಕಾ. ಸೊ ಥ್ಯಾಂಕ್ ಯು. ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ರವಿಗೂ ರಾಧಿಕಾಗೂ ಥ್ಯಾಂಕ್ ಯು. ಆ್ಯಂಡ್ ಜೈ, ನಾನು ಬೇಡ ಅಂದರೂ ನನಗೆ ಮೇಡಮ್ ಇದು ಮಾಡೋಣ ಅದು ಮಾಡೋಣ ಇದರಲ್ಲಿ ಡಬ್ಬಿಂಗ್ ಮಾಡೋಣ ಅದೆಲ್ಲ ವಿಷಯ ನಾನು ರಿವೀಲ್ ಮಾಡೋಂಗಿಲ್ಲ ಅನಿಸುತ್ತೆ. ಜೈ ರಿವೀಲ್ ಮಾಡ್ತಾರೆ. ಬಹಳ ಟಾರ್ಚರ್ ಕೊಟ್ಟು, ಹೌದಾ, ತೆಲುಗು ತಮಿಳ್ನಲ್ಲೂ ಈ ಸಿನಿಮಾ ಮಾಡಿದ್ದೀವಿ. ಸೊ ನಾನು ತಮಿಳ್ ಡಬ್ಬಿಂಗ್ ಅದೆಲ್ಲ ಕೇಕ್ ವಾಕ್ ನಮ್ಮ ರಮೇಶ್ ಅರವಿಂದ್ ಅವ್ರಿಗೆ ಆರಾಮಾಗಿ ಮಾಡಿಬಿಟ್ರು. ನಾನು ಕನ್ನಡದಲ್ಲಿ ಮಾತ್ರ ಮಾಡಿದೆ ಡಬ್ಬಿಂಗು. ಆಮೇಲೆ ಜೈ ಮೇಡಮ್ ತೆಲುಗು ಮಾಡೋಣ ಮೇಡಮ್, ತಮಿಳ್ ಮಾಡೋಣ ಮೇಡಮ್. ಈ ಜೈ ಬರಲ್ಲಪ್ಪ ನನಗೆ ಡಬ್ಬಿಂಗ್ ಅದರಲ್ಲೆಲ್ಲ ಬೇಡ ಅಂದರೆ ಫೋರ್ಸ್ ಮಾಡಿ ಕಡೆಗೆ ತೆಲುಗು ಡಬ್ಬಿಂಗ್ ನನ್ನ ಕೈಲಿ ಮಾಡಿಸಿದ್ದಾರೆ. ಹೆಂಗಿತ್ತು ಅದು ಡಬ್ ಮಾಡೋದು? ಕಷ್ಟಕರವಾಗಿತ್ತು. ಮಾತಾಡಂಡಿ ಅದೇ ನಮ್ಮ ಅತ್ತೆ ಮನೇಲಿದ್ರು, ನಮ್ಮ ಅತ್ತೆ ಬಂದಿಲ್ಲ, ಸೊ ಅವ್ರ ಹೆಲ್ಪ್ ತಗೋಬೋದಿತ್ತು. ಬಟ್ ಗುರು ಅಂತ ನನ್ನ ರಘು ಅವರ ಕ್ಲಾಸ್ಮೇಟ್ ಆ್ಯಂಡ್ ಅವ್ರ ಮ್ಯಾನೇಜರ್ ಕೂಡ. ಸೊ ಗುರುನು ತೆಲುಗು ಪಕ್ಕದಲ್ಲಿ ಕೂರಿಸ್ಕೊಂಡು, ನಮ್ಮ ಇಂಜಿನಿಯರ್ ಕೂಡ ತೆಲುಗು. ಸೊ ಅವರು ಎಲ್ಲ ಕೂತ್ಕೊಂಡು ಈ ಪದ ಹೀಗೆ ಆ ಪದ ಹಾಗೆ, ತುಂಬ ಕಷ್ಟ, ಬಟ್ ಟ್ರೈ ಮಾಡಿದ್ದೀವಿ. ಓವರ್ ಆಲ್ ನಾನು ತುಂಬ ಎಂಜಾಯ್ ಮಾಡಿದಂಥ ಒಂದು ಸಿನಿಮಾ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಕಥೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಆಲ್ರೆಡಿ ನೋಡಿದ್ರಿ ರಾಧಿಕಾ ಅವ್ರದ್ದು ನಂದು ಪಾತ್ರ ಏನು ಅಂತ ನಾನು ಹೇಳಲ್ಲ, ರಿವೀಲ್ ಮಾಡೋ ಹಾಗೂ ಇಲ್ಲ. ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸಿನಿಮಾ ನೋಡಿ, ಇಲ್ಲಾಂದ್ರೆ ಅನುಶ್ರೇಖರ್ ಯೂಟ್ಯೂಬ್ ಚಾನಲ್ ನೋಡು. ಸದ್ಯಕ್ಕೆ ರಮೇಶ್ ಅವರ ಹೆಂಡತಿ ಪಾತ್ರ ಅಂತ ನಾನು ಹೇಳ್ಬಲ್ಲೆ ಅಷ್ಟೇ. ಓಕೆ, ಅಷ್ಟೇ ಡೀಟೇಲ್ಸ್ ಕೊಟ್ಟಿರೋದವರು. ಬಟ್ ಕರೆಕ್ಟ್ ಎಲ್ಲ ಇಲ್ಲಿ ಹೇಳ್ಬಿಟ್ರೆ ಸಿನಿಮಾದಲ್ಲಿ ನಾವೇನ್ ನೋಡ್ತೀವಿ ಅಲ್ವಾ? ಇನ್ನಷ್ಟು ಇಂಟರ್ವ್ಯೂಗಳಲ್ಲಿ ಮಾತಾಡೋದಿರುತ್ತೆ, ಸಿನಿಮಾದಲ್ಲಿ ನೋಡೋದಿರುತ್ತೆ. ಬಟ್ ಒಟ್ನಲ್ಲಿ ಕನ್ನಡ, ತಮಿಳು, ತೆಲುಗು ಎಲ್ಲ ಭಾಷೆಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ. ಇದ್ರ ಬಗ್ಗೆ ಕೇಳಿ ನಮಗೆ ಬಹಳ ಬಹಳ ಸಂತೋಷ. ಅಂಡ್ ಮತ್ತೆ ನಿಮ್ಮನ್ನ ಬೆಳ್ಳಿ ಪರದೆ ಮೇಲೆ ನೋಡೋದೇ ಒಂದು ಸಂತೋಷ ಅನ್ನು ನಮಗೆ. ಥ್ಯಾಂಕ್ ಯು. ಅದು ಆ 3 ಭಾಷೆಗಳಲ್ಲಿ ಮಾಡಿದ್ದೇನಂದ್ರೆ ಡಬ್ಬಿಂಗ್ ಮಾಡ್ತಾ ಇಲ್ಲ, ಆಕ್ಚುಲಿ ಶೂಟಿಂಗ್ ಮಾಡುವಾಗ ಪ್ರತಿ ಸರಿ 3 ಸರಿ ಶಾರ್ಟ್ ಮಾಡ್ತಾ ಇದ್ವಿ. ತೆಲುಗಲ್ಲೊಂದು, ತಮಿಳಲ್ಲೊಂದು, ಕನ್ನಡಲ್ಲೊಂದು. ಸೊ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್. ತುಂಬ ಕಷ್ಟ ಆಯಿತು. ಎಲ್ಲರೂ ಅಂದರೆ ಟೆಕ್ನಿಕಲ್ ಎಲ್ಲ ರೀತಿನಲ್ಲೂ ಇಟ್ ವಾಸ್ ಡಿಫಿಕಲ್ಟ್ ಟು ಡೂ ಇಟ್. ಬಟ್ ಎಷ್ಟೇ ಚಾಲೆಂಜಸ್ ಇದ್ರು ಆ ಯಶಸ್ಸಿನ ಪರದೆ ಮೇಲೆ ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಆ ಯಶಸ್ಸು ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ಆಶಿಸ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವ್ರು ಹೇಳಿದ್ರು ತುಂಬಾ ಟಾರ್ಚರ್ ಕೊಟ್ಟರು ನನಗೆ ಡೈರೆಕ್ಟರ್ ಅಂತ. ಡೈರೆಕ್ಟರ್ ಅಂದ್ರೆ ನನಗೆ
ಸರ್ ನನ್ನ ಮೊದಲ ಪ್ರಶ್ನೆ, ನೀವು ಈ ಹೇರ್ ಸ್ಟೈಲು ಇಟ್ಕೊಂಡಿರೋದು ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕು ಅಂತನಾ, ಅಥವಾ ನೀವೇನಾದರೂ ಸೆಕೆಂಡ್ ಹೀರೋ ಆ ಥರ ಏನಾದರೂ ಮಾಡ್ತಿದ್ದೀರಾ ನಮಗೆ ಗೊತ್ತಿಲ್ಲದಂಗೆ? ಇಲ್ಲ ಇಲ್ಲ, ಆ ರೀತಿ ಎಲ್ಲ ಆಸೆ ಇಲ್ಲ ಮೇಡಮ್. ಏನ್ ಸರ್? ಆ ರೀತಿ ಎಲ್ಲ ಆಸೆ ಇಲ್ಲ. ನೋಡಿ ನಮ್ಮ ಮಾಸ್ಟ್ರು ಬಿಟ್ಟಿದ್ದಾರೆ, ಮಾಸ್ಟರ್ ಆಕ್ಟ್ ಮಾಡ್ತಾರೆ. ನೂಡಲ್ಸ್ ಹೇರ್ ಸ್ಟೈಲ್ ಅವ್ರದ್ದು. ನೂಡಲ್ಸ್ ಹೇರ್ ಸ್ಟೈಲ್ ಬಟ್ ಚೆನ್ನಾಗಿದೆ ಸರ್ ಇದು. ಮೇಡಮ್ ಹೇಳಿದ್ರು ನೀವು ಸೆಕೆಂಡ್ ಹೀರೋ ಅಲ್ಲ, ಈ ಸಿನಿಮಾ ಫಸ್ಟ್ ಹೀರೋನೇ ಡೈರೆಕ್ಟ್ರು ಅಂತ ಹೇಳ್ಬಿಟ್ಟು. ಸೊ ಹೇಳಿ ಸರ್, ಹೇರ್ ಯೂಸ್ ಮಾಡೋ ಶಾಂಪೂ ಬಗ್ಗೆ ಎಲ್ಲ, ಭೈರಾದೇವಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ನಮಗೆ. ಚಿತ್ರದ ಬಗ್ಗೆ ಹೇಳಿ ಪ್ಲೀಸ್. ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಹೇಳೋದು, ಇದೊಂದು ವೇದಿಕೆ ಸಾಲಲ್ಲ. ಮೊದಲಿಗೆ ಹೇಳಿ ಮೇಡಮ್. ಇನ್ನೂ ದೊಡ್ಡದು ಬೇಕಿತ್ತ ಸರ್? ನವರ ಸರ್ ಸಮಯ ಮೇಡಮ್, ಸಮಯ ಏನಿಲ್ಲ ಸರ್, ನಮ್ಮವರೇ ಎಲ್ಲ. ಮೊದಲಿಗೆ ನಮ್ಮ ಪ್ರೆಸ್ ಮೀಡಿಯಾ, ವಿಜುವಲ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಮಾಧ್ಯಮದವರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಮತ್ತು ಎದುರುಗಡೆ ಇರತಕ್ಕಂಥ ನಮ್ಮ ನಿರ್ಮಾಪಕರಾದ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಮತ್ತು ರಮೇಶ್ ಅರವಿಂದ್ ಸರ್ ಹಾಗೂ ಹನು ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಈ ಸಿನಿಮಾ ಅನು ಮೇಡಮ್ ಹೇಳಿದಾಗೆ ಪ್ರತಿಯೊಬ್ಬರಿಗೂ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ ಅಂತ. ಅದು ಅವ್ರವ್ರ ಬಾಯಲ್ಲೇ ಕೇಳಿದ್ರೆ ಚಂದ. ನಾನು ಕಾಟ ಕೊಟ್ಟಿರೋದು ನಾನು ದಯವಿಟ್ಟು ಯಾವತ್ತೂ ಹೇಳೋದಿಲ್ಲ. ಬಟ್ ನನ್ನ ಕಾಟನ ತಡ್ಕೊಂಡು ನನಗೆ ತುಂಬ ಸಪೋರ್ಟಾಗಿ ನನ್ನ ಸಿನಿಮಾ ಇವಾಗ ಏನು ನೀವು ನೋಡಿದ್ರಿ ಒಂದಷ್ಟು ವಿಜುವಲ್ಸ್ಗಳು, ಅದಕ್ಕೆಲ್ಲ ಒಂದು ತಾಕತ್ತು ಬೇಕು. ಏನು ಒಂದು ಫೈನಾನ್ಷಿಯಲಿ ಆಗಲಿ ಮತ್ತು ಒಂದು ಮನಸ್ಸು ಬೇಕು ಮೇಯ್ನು. ನಾವೇನು ನಿರ್ದೇಶಕರು ಒಂದು ಒಳ್ಳೆ ಏನೇ ಕಲ್ಪನೆ ಮಾಡಿಕೊಂಡು ಒಂದು ಸ್ಕ್ರಿಪ್ಟು ಮತ್ತು ಏನೇ ಒಂದು ಮಾಡ್ಕೊಂಡಿದ್ರು ಅದು ತೆರೆಗೆ ತರಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಕಾಸು. ಸೊ ಅದನ್ನು ಹಿಂದೆ ಮುಂದೆ ಏನು ನೋಡದೆ, ಹಿಂದೆ ಮುಂದೆ ಏನು ನೋಡದೆ ನೀವೇನು ಅಂದ್ಕೊಂಡಿದ್ರೋ ಅದರ ತಕ್ಕಂಗೆ ನೀವು ಧೈರ್ಯವಾಗಿ ಮಾಡಿ, ವಿಜುವಲ್ಸು ಅಷ್ಟೇ ಗ್ರ್ಯಾಂಡಿಯರ್ ಆಗಿ ಬರಬೇಕು ಅಂತ ನನಗೆ ಸಪೋರ್ಟ್ ಮಾಡಿದಂಥ ನಿರ್ಮಾಪಕರಾದ ನಮ್ಮ ರಾಧಿಕಾ ಕುಮಾರಸ್ವಾಮಿ ಮೇಡಮ್ಗೆ ಈ ವೇದಿಕೆ ಮೇಲೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ರಮೇಶ್ ಅರವಿಂದ್ ಸರ್, ಯಾವ ರೀತಿ ಅಂತಂದರೆ ನೀರಿದ್ದ ಹಾಗೆ. ನೀರಿಲ್ಲದೆ ಯಾರು ಬದುಕಕ್ಕಾಗೋದಿಲ್ಲ. ಅದೇ ರೀತಿ ನಮ್ಮ ರಮೇಶ್ ಅರವಿಂದ್ ಸರ್ ನೀರಿದ್ದ ಹಾಗೆ. ನೀವು ಎಲ್ಲಿ ಹಾಕ್ತಿರೋ ಅದರ ಥರ ರೂಪ ಪಡ್ಕೊಳ್ತಾರೆ ಅವರು. ಒಂದು ಲೋಟಕ್ಕೆ ಹಾಕಿದ್ರೆ ಲೋಟದ ಆಕಾರ ಬರ್ತಾರೆ, ಯಾವುದಕ್ಕೆ ಹಾಕಿದ್ರೆ ಅದರ ಆಕಾರ ಬರ್ತಾರೆ. ಸೊ ನಮ್ಮ ರಮೇಶ್ ಸರ್ ಒಂದು ಕಾಶಿ ಎಪಿಸೋಡಲ್ಲಿ ನಾವು ಒಂದು ಪುಣ್ಯ ಸ್ಥಳದಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಅಲ್ಲಿ ಒಂದು ಏನು ಡೆಡ್ ಬಾಡಿ ಅದು ಇದು ಎಲ್ಲ ಸುಡ್ತಾ ಇದ್ರು. ಸರ್ ನೀವು ಇಲ್ಲಿಂದ ಈಗ ನಡ್ಕೊಂಡು ಬರಬೇಕು ಸರ್ ಅಂತಂತಂದೆ. ಸರ್ ಬೇರೆಯವರಾಗಿದ್ದರೆ ನನಗೆ ಕ್ಯಾರವನ್ ಕೊಡಿ, ನಾನು ಬೇರೆಯವ್ರ ಬಗ್ಗೆ ತಪ್ಪಾಗಿ ಹೇಳ್ತಾ ಇಲ್ಲ, ಬಟ್ ಹೇಳ್ತಾ ಇರೋದು ಕ್ಯಾರವನ್ ಕೊಡಿ, ಇಲ್ಲ ನನಗೆ ಅಲ್ಲಿ ಕೊಡಿ ಇಲ್ಲಿ ಕೊಡಿ, ಏನೂ ಇಲ್ಲ. ಆ ಕಡೆ ಹೆಣ ಸುಡ್ತಾ ಇದ್ದಾರೆ, ಈ ಕಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಬ್ರೇಕ್ ಟೈಮಲ್ಲಿ. ಯಾಕಂದರೆ ನಾವು ಮತ್ತೆ ಬೇರೆ ಕಡೆ ಹೋಗಿ ನಾವು ತಿನ್ಕೊಂಡು ಮತ್ತೆ ಬರೋದಕ್ಕೆ ಆಗೋದಿಲ್ಲ ಅಲ್ಲೆಲ್ಲ. ಸೊ ಅಷ್ಟು ಅಲ್ಲೂ ಅಷ್ಟೇ ಸರ್ಗೂ ಕಾಟ ಕೊಟ್ಟೆ ಅನಿಸುತ್ತೆ, ಸಾರಿ ಸರ್. ಸೊ ಈ ರೀತಿ ಎಲ್ಲ ಸಪೋರ್ಟ್ ಮಾಡಿದಂಥ ನಮ್ಮ ರಮೇಶ್ ಸರ್, ರಾಧಿಕಾ ಮೇಡಮ್ ತುಂಬ ಧನ್ಯವಾದಗಳು. ನಮ್ಮ ಅನು ಮೇಡಮ್ಗಂತೂ ಆ್ಯಕ್ಚುಲಿ ಮನೇಲಿ ಶೂಟಿಂಗ್ ನಿಮಗೆ ಗೊತ್ತು 6 to 2, 2 to 6 ಈ ರೀತಿ ಕಾಲ್ ಶೀಟ್ ಹಾಕ್ಕೊಂಡಿರ್ತೀವಿ. ಬಟ್ ನಮಗೇನಂತಂದರೆ ಬೇಗ ಮುಗಿಸ್ಬೇಕು. ಆ್ಯಕ್ಚುಲಿ ಇದು ನಿಮಗೆ ಈ ಹಿಂದೆನೇ ಹೇಳಿದ್ದೀನಿ, ಇದು ಬಂದು ಅಟ್ ಎ ಟೈಮ್ 3 ಲ್ಯಾಂಗ್ವೇಜಲ್ಲಿ ನಾವು ಶೂಟ್ ಮಾಡಿದ್ದು, ಕನ್ನಡ, ತೆಲುಗು, ತಮಿಳ್. ಒಂದು ಸಾರಿ ನಾವು ಒಂದು ಟೇಕ್ ತೊಗೊಳ್ಬೇಕಾದ್ರೆ ಆ್ಯಕ್ಚುಲಿ ಫಸ್ಟು ಶೂಟ್ ಮಾಡ್ತಾ ಇದ್ದಿದ್ದು ಕನ್ನಡದಲ್ಲಿ. ಮಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಡೈಲಾಗ್ ಪೋರ್ಷನ್, ಸರ್ ತೆಲುಗು, ಮೇಡಮ್ ತೆಲುಗಾ, ಓಕೆ ಸರಿ ಆಯಿತು. ಯಾಕೆಂತಂದರೆ ಅದು ಟೆಕ್ನಿಕಲಿ ಸಿಕ್ಕಾಪಟ್ಟೆ ಸ್ವಲ್ಪ ಒಂದಷ್ಟು ಏನು ಶಿಫ್ಟಿಂಗ್ ಮಾಡೋದಿರ್ತವೆ, ಇಲ್ಲ ಲೆನ್ಸ್ ಚೇಂಜ್ ಮಾಡೋದಿರುತ್ತೆ, ಸಿಕ್ಕಾಪಟ್ಟೆ ಇದೆಲ್ಲ ನನ್ನ ಒಂದು ಇದನ್ನೆಲ್ಲ ತಡ್ಕೊಂಡು ನಮ್ಮ ಮೇಡಮ್ ಆಗಿರ್ಬೋದು, ನಮ್ಮ ರಾಧಿಕಾ ಮೇಡಮ್ ಅವ್ರ ಮನೇಲಿ ಶೂಟ್ ಮಾಡಿದ್ವಿ. ರಮೇಶ್ ಸರ್ ಅವರು ಅಷ್ಟೇ. ಒಂದು ಈಗ ನೀವೇನು ಈ ಟ್ರೈಲರಲ್ಲಿ ಕೂತ್ಗೆ ಒಂದು ಸೀಕ್ವೆನ್ಸ್ ನೋಡಿರ್ತೀರಿ, ಅದು ಮಾಡ್ತಾ ಇರ್ಬೇಕಾದ್ರೆ ಏನಾಯಿತು, ಸಡನ್ನಾಗಿ ಇದ್ದಕ್ಕಿದ್ದಂಗೆ ಕ್ಯಾಮ್ರಾ ಕೈ ಕೊಟ್ಬಿಡ್ತು. ಸರ್ ಆ್ಯಕ್ಚುಲಿ 9 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರಂತೆ ಸರ್. ಆ್ಯಕ್ಚುಲಿ ನಮ್ಗೆ ಆಮೇಲೆ ಗೊತ್ತಾಗಿದ್ದು, ರಮೇಶ್ ಸರ್ ಎದ್ದಿರ್ತಾರೆ, ಬುಕ್ ಓದ್ತಾ ಇರ್ತಾರೆ ಅಂತೆಲ್ಲ ನಾವು ಅಂದ್ಕೊಂಡಿದ್ವಿ. ಬಟ್ ಅದೆಲ್ಲ ಮಾಡ್ತಾ ಇದ್ದಾರೆ. ಸಾರ್ಗೆ ಆನ್ ಟೈಮ್ ನಿದ್ದೆ ಮಾಡಬೇಕು ಅನ್ನೋದು ಬಂತು. ನೋಡಿದ್ರೆ ಅಲ್ಲಿ ಕ್ಯಾಮ್ರಾ ಕೈ ಕೊಡ್ತು. ನೋಡಿದ್ರೆ ಮತ್ತೆ ನಾವೆಲ್ಲೋ ಔಟ್ಡೋರಲ್ಲಿ ಶೂಟಿಂಗಲ್ಲಿದ್ವಿ. ಕ್ಯಾಮ್ರಾ ಅಲ್ಲಿಂದ ಬರೋವರೆಗೂ ಸಾರ್ ಎದ್ದೇ ಇತ್ತು ಕರೆಕ್ಟಾಗಿ. ನೀವು ಆ ಶಾರ್ಟ್ ನೋಡಿರೋದು ಬೆಳಗಿನ ಜಾವ 4:15 ಶೂಟ್ ಮಾಡಿದಂಥ ಅದು ಶಾರ್ಟ್ ಅದು. ಸೊ ಅಷ್ಟೆಲ್ಲ ನಮಗೆ ಸಹಕರಿಸಿದಂಥ ರಮೇಶ್ ಸರ್ಗೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ
ಗ್ಲಾಮರ್ ಡಾಲ್ ಅಂತಲೇ ಹೇಳ್ಬೋದು ನಮ್ಮ ರಾಧಿಕಾ ಮೇಡಮ್ ಅವ್ರನ್ನ. ಅವ್ರಿಗೆ ಒಂದು ರಾಶಿ ರಾಶಿ ವಿಭೂತಿಗಳು, ಬಣ್ಣಗಳು ಎಲ್ಲ ಚೆನ್ನಾಗಿ ಸುರಿದು ಅವ್ರ ಮುಖನೆಲ್ಲ ಸ್ವಲ್ಪ ಒಂದಷ್ಟು ವಿಕಾರ ಮಾಡಿ, ಮೇ ಬಿ ಮೇಡಮ್ಗೆ ಒಂದು 10 ಲಕ್ಷ ಖರ್ಚಾಗಿರ್ಬೋದೇನೋ ನನ್ನಿಂದ ಮೇಕಪ್ಗೆ ಎಲ್ಲ ಇದು ಎಲ್ಲ ಮಾಡ್ಸೋಕ್ಕೆ. ಅಷ್ಟು ಎಲ್ಲ ಡ್ಯಾಮೇಜ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಮೇಡಮ್. ಡ್ಯಾಮೇಜ್ ಸ್ಕಿನ್ ಎಲ್ಲ ಅಷ್ಟು ಡ್ಯಾಮೇಜ್ ಆಗೋಗಿತ್ತು. ಆಮೇಲೆ ಇನ್ನು ತಾರಾಗಣದಲ್ಲಿ ನಮ್ಮ ರಂಗಾಯಣರಿಗೂ ಸರ್ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ. ಅವರೆಲ್ಲರ ಸಹಕಾರ ತುಂಬ ಚೆನ್ನಾಗಿತ್ತು. ಎಲ್ಲರ ಸಹಕಾರ ಇರೋದಕ್ಕೆ ಇವತ್ತು ಈ ಒಂದು ಸಿನಿಮಾ ನೀವೇನು ವಿಜುವಲ್ ನೋಡ್ತಾ ಇದ್ದೀರಾ ಅಷ್ಟು ಅದ್ಭುತವಾಗಿ ಬರೋದಕ್ಕೆ ಕಾರಣ ಆಯಿತು. ಮತ್ತು ನಮ್ಮ ಮುಖ್ಯವಾಗಿ ಹೇಳ್ಬೇಕಂತಂದರೆ ಇವಾಗ ಏನೊಂದು ನನ್ನ ಮೈಂಡಲ್ಲಿ ಒಂದು ಕಥೆ ಇದೆ ಅಂತಂದರೆ ಅದನ್ನು ನಾವು ಹೊರಗೆ ತರಬೇಕು ಅಂತಂದರೆ ಬೆನ್ನೆಲುಬುಗಳು ಬೇಕು. ಅಂದರೆ ನಾನೇನೇ ಕಥೆ ಅಂತ ಅಂದ್ಕೊಂಡಿರ್ತೀನಿ ಅಂತಂದರೆ ಅದನ್ನು ನಾನು ಅಂದ್ಕೊಂಡಿರೋದನ್ನು ತೋರಿಸ್ಬೇಕು ಅಂತಂದರೆ ಒಂದು ವಿಜುವಲ್ ಟ್ರೀಟ್ಮೆಂಟ್ ಮುಖ್ಯವಾಗಿ ಬರೋದು. ಅದರಲ್ಲಿ ನಮ್ಮ JS ವಾಲಿ ಅವರು DOP ನಮ್ಮ ಈ ಚಿತ್ರಕ್ಕೆ. ಅವರು ಆ್ಯಕ್ಚುಲಿ ಬರಲಿಲ್ಲ, ಕಾರಣಾಂತರದಿಂದ ಎಲ್ಲೋ ಬೇರೆ ಕಡೆ ಇದ್ದಾರೆ. ಸೊ ಅವರು ನಾನು ಅಂದಿದ್ದನ್ನೆಲ್ಲ ಒಂದು ಆ ಕಲ್ಪನೆನ ಆನ್ ಸ್ಕ್ರೀನ್ ಎಲ್ಲ ತುಂಬ ಒಂದು ಅಚ್ಚುಕಟ್ಟಾಗಿ ತುಂಬ ಅಂದ್ಕೊಂಡು ನಾವೇನು ಅಂದ್ಕೊಂಡಿದ್ದೀವೋ ಅದ್ರ ತಕ್ಕಂಗೆ ಎಲ್ಲ ಶೂಟ್ ಮಾಡಿಕೊಟ್ರು. ಆ ಸ್ಮಶಾನದಲ್ಲಾಗಿರ್ಬೋದು, ಕಾಶಿಯಲ್ಲಾಗಿರ್ಬೋದು, ಮತ್ತು ಎಲ್ಲ ಕಡೆ ನಮ್ಮ ಸ್ನೇಹಿತರು ಇನ್ನು ಕ್ಯಾಮ್ರಾಮ್ಯಾನ್ ಇದ್ದಾರೆ. ಆಮೇಲೆ ಎಡಿಟಿಂಗ್ ನನ್ನ ಸಿನಿಮಾದ ಬ್ಯಾಕ್ ಬೋನ್ ಅಂತಂದರೆ ಎಡಿಟಿಂಗ್. ನಮ್ಮ ರವಿ ಸರ್ ಹಿಂದೆ ಮಾತಾಡಿದ್ರು ಆಲ್ರೆಡಿ. ಸೊ ಅವರು ಅಷ್ಟೇ, ನಾವೇನು ಶೂಟ್ ಮಾಡ್ಕೊಂಡು ಹೋದ್ರೆ ಎಲ್ಲ ಆ್ಯಸ್ ಇಟ್ ಈಸ್ ಆಗಿ ಇಡೋಕ್ಕಾಗೋದಿಲ್ಲ. ಅದರ ತಕ್ಕಂಗೆ ಒಂದು ಲಯಬದ್ಧವಾಗಿ ಎಲ್ಲ ಈಗ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿ ಒಂದು ಒಳ್ಳೆ ಆಕಾರ ತಂದು ಕೊಟ್ಟಿದ್ದಾರೆ. ಇನ್ನೂ ಒಂದು ಮುಖ್ಯವಾಗಿ ಹೇಳಬೇಕಂತಂದರೆ ಈ ಚಿತ್ರಕ್ಕೆ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಮಾಡಿದಂಥ ನಮ್ಮ ಸಂಗೀತ ನಿರ್ದೇಶಕರಾದ KK ಸಂದಿಲ್ ಪ್ರಸಾದ್ ಅವರು. ಆ್ಯಕ್ಚುಲಿ ಅವರು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಅವರ ಒಂದು ತುಂಬ ಸಪೋರ್ಟು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಡೈರೆಕ್ಷನ್ ಟೀಮ್ ಹುಡುಗರು, ನನ್ನ ಕಾಟ ಅವ್ರಿಗೂ ತಪ್ಪಿದ್ದಲ್ಲ, ಎಲ್ಲರಿಗೂ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟಿದ್ದೀನಿ. ಮತ್ತು ಈ ಚಿತ್ರದಲ್ಲಿ ನೀವೇನು ನೋಡ್ತಿದ್ರಿ ಎಲ್ಲ ಈ ಒಂದು ಗೆಟಪ್ ಏನಿದೆ ನೋಡಿ, ಬೂದಿ ಬೆಳ್ಕೊಂಡು ಆ ಕಾಳಿ ಗೆಟಪ್ಪು, ಇದು ಎಲ್ಲ ಮಾಡಿದಂಥ ನಮ್ಮ ನಾಗೇಂದ್ರ ಅವರು ಇಲ್ಲೇ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ನಮ್ಮ ರಾಘವೇಂದ್ರ ಮತ್ತು ನಾಗೇಂದ್ರ ಮೇಡಮ್ ಅವ್ರಿಗೆ ಮಾಡಿದ್ದು. ಸೊ ಅವ್ರಿಗೂ ಧನ್ಯವಾದಗಳು. ಮತ್ತು ಮಾಸ್ಟರ್ಜಿ ನಿಮ್ಮ ಬಗ್ಗೆ ನಾವು ಹೇಳೋದೇ ಇಲ್ಲ, ಆಲ್ರೆಡಿ ನೀವೇ ಎಲ್ಲ ಹೇಳ್ಬಿಟ್ರಿ. ತುಂಬ ಸಖತ್ತಾಗಿ ಸಪೋರ್ಟ್ ಮಾಡಿದ್ರು. ನಾವೇನು ಅಂದ್ಕೊಂಡಿದ್ದೀವಿ ಎಲ್ಲ ಒಂದಷ್ಟು ವಿಜುವಲ್ಸ್ಗಳು ಹಿಂಗೆ ಬರಬೇಕು ಮಾಸ್ಟ್ರೇ, ಒಂದಷ್ಟು ರೆಫರೆನ್ಸ್ಗಳೆಲ್ಲ ತೊಗೊಂಡು ಸಖತ್ತಾಗಿ ಮಾಡಿಕೊಟ್ರು. ಮತ್ತು ನಮ್ಮ ರವಿವರ್ಮ ಮಾಸ್ಟರ್ ಅವ್ರಿಗೂ ಇಲ್ಲಿಂದ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಕಾರಣಾಂತರದಿಂದ ಎಲ್ಲ ಬರೋಕ್ಕಾಗಲಿಲ್ಲ ಟೆಕ್ನಿಷಿಯನ್ಸು. ನೆಕ್ಸ್ಟ್ ಇನ್ನೊಂದು ಈವೆಂಟಲ್ಲಿ ಖಂಡಿತ ನಾವೆಲ್ಲ ಟೆಕ್ನಿಷಿಯನ್ಸು ಮತ್ತು ನಮ್ಮ ಕಲಾವಿದರು, ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು, ರಂಗಾಯಣ ಸರ್ ಆಗಿರ್ಬೋದು, ಎಲ್ಲರೂ ಒಂದೇ ವೇದಿಕೆಯನ್ನು ಹಂಚಿಕೊಂಡು ಎಲ್ಲರೂ ನಾವು ಮಾತಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅಕ್ಟೋಬರ್ 3ನೇ ತಾರೀಕಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ವೀಕೆಂಡ್ ಆದ ತಕ್ಷಣ ಇವರನ್ನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ವಿ, ಇವ್ರ ಮಾತುಗಳನ್ನ ಕೇಳೋದಕ್ಕೆ ಕಾಯ್ತಾ ಇದ್ವಿ. ಬೇರೆಯವರ ಬದುಕಿನ ಜರ್ನಿಯನ್ನ ನಮಗೆ ಒಂದು ಇನ್ಸ್ಪಿರೇಷನ್ ಆಗಿ ಹೇಳ್ತಿದ್ದದನ್ನ ನೋಡೋದಕ್ಕೆ ಕಾಯ್ತಾ ಇದ್ವಿ. ವಿಶೇಷವಾಗಿ ವೀಕೆಂಡ್ ಮೋಟಿವೇಶನ್ ಬೇಕು ಅಂತಂದ್ರೆ ನಾವು ನೋಡ್ತಿದ್ದೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ. ಈಗ ವೀಕೆಂಡು, ಆದ್ರೆ ಆ ಕಾರ್ಯಕ್ರಮ ಇಲ್ಲಾದ್ರೂ ಕೂಡ ರಮೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಸ್ಟೇಜ್ ಮೇಲೆ ಬಂದ್ರೆ ಒಂದು ಎನರ್ಜಿ ಇರುತ್ತೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ನೆಚ್ಚಿನ the one and only ರಮೇಶ್ ಅರವಿಂದ್ ಸರ್. ನಮ್ಮ ಸ್ಯಾಂಡಲ್ವುಡ್ನ ಜೆಂಟಲ್ಮ್ಯಾನ್, forever young hero ರಮೇಶ್ ಸರ್. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಹಲೋ, ಥ್ಯಾಂಕ್ ಯು ಆಲ್. ಸರ್, ನಿಮ್ಮ ವೀಕೆಂಡ್ ವಿತ್ ರಮೇಶ್ ಹಲೋನ ನಾವೆಲ್ಲರೂ ಮಿಸ್ ಮಾಡ್ತಿದ್ವಿ ಸರ್. ಸೊ ಇಲ್ಲೇ ಒಂದ್ಸಲಿ ಆ ಹಲೋ ಅಂತ ಒಂದು ಬಂದ್ಬಿಟ್ರೆ ಖುಷಿ ಆಗ್ಬಿಡುತ್ತೆ ನಮ್ಮೆಲ್ಲರಿಗೂ. ನಿಮಗೆ ಅಂತ ಇದು ಸ್ವಲ್ಪ ಜಾಸ್ತಿನೇ ಉರಿತಾ ಇದೆ ಸರ್. ರಾಧಿಕಾ ಕುಮಾರಸ್ವಾಮಿ ಬಜೆಟ್ ಹಂಗಿದೆ ಮೇಡಮ್ದು, ಪಿಕ್ಚರ್ ತರನಾ? ಓಕೆ, ಎಲ್ಲರೂ ಹಲೋ ಕೇಳಕ್ ರೆಡಿನಾ? ವಾವ್, ದಟ್ಸ್ ಸೋ ಸ್ವೀಟ್. ಓಕೆ, ಥ್ಯಾಂಕ್ ಯು ರೀ. ಹೌ ಸ್ವೀಟ್. ಹೂ ಮಳೆ ಅಂತ ಒಂದು ಫಿಲ್ಮ್ ಮಾಡಿದ್ವಿ. ಥ್ಯಾಂಕ್ ಯು ರೀ.
ಥ್ಯಾಂಕ್ ಯು ಸೋ ಮಚ್. ಎಸ್ ಅನುವರೇ. ಸರ್ ನಿಮ್ಮ ಕಡೆಯಿಂದ ಒಂದು ಹಲೋ. ಹಲೋ. ಹಾ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು. ನಾನು ರಮೇಶ್ ಬಂದಾಯ್ತು. ಶುರು ಮಾಡೋಣ. ದಿಸ್ ವೀಕೆಂಡ್ ವಿತ್ ಬೈರಾ ದೇವಿ. ಬಹಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪೇಷನ್ಸ್. ಎಸ್ ಅನು. ಸರ್ ಭೈರಾದೇವಿಯಲ್ಲಿ ಅರವಿಂದ್ ಆಗಿ ರಮೇಶ್ ಅರವಿಂದ್ ಅವ್ರು ಕಾಣಿಸ್ಕೊಂತಿದ್ದಾರೆ. ನಾನು ಹೆಂಗ್ ಕಂಡಿದ್ದೆ ಅಂದ್ರೆ ಆ ಪೊಲೀಸಲ್ಲಿ ಹೆಸರಿದ್ದು ಸರ್, ಅದು ನೋಡಿ ನಾನು ಕಂಡಿಡ್ದ್ಬಿಟ್ಟೆ. ಅಷ್ಟು ಸ್ಮಾರ್ಟ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸರ್ ನೀವಿದ್ದೀರಾ ಅಂತ ಅಂದ್ರೆ ಆ ಸಿನಿಮಾ ಆ ಪಾತ್ರದಲ್ಲಿ ಏನೋ ಒಂದು ತಿರುಳಿರುತ್ತೆ ಅಂತ ನಮಗೆ ಗೊತ್ತು. ಅಷ್ಟು ಸಿಂಪಲ್ ಪಾತ್ರಗಳೆಲ್ಲ ನೀವು ಮಾಡೋರೇ ಅಲ್ಲ. ಐ ನೋ ಅಷ್ಟು ಸಸ್ಪೆನ್ಸ್ಗಳನ್ನ ನೀವು ಬಿಟ್ಕೊಡಲ್ಲ. ಬಟ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್ ಟು ಬಿ ಅ ಪಾರ್ಟ್ ಆಫ್ ಭೈರಾದೇವಿ? ವೆರಿ ಎಕ್ಸೈಟೆಡ್. ನೀವು ನೋಡಿದ್ರಲ್ಲ ಆ ಪಾತ್ರ ಬಂದು ಅರವಿಂದ್ ಅವರು, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರು, ಬಹಳ ಖಡಕ್ ಆಫೀಸರು. ಅಂದ್ರೆ ಈ ನಗರದಲ್ಲಿರುವಂಥ ಯಾವುದೇ ರೌಡಿ ಡಾನ್ ಯಾರನ್ನ ಬೇಕಾದ್ರೆ ಹಿಡಿದು ಒಳಗಾಕ್ಬಿಡ್ತಾರೆ. ಯಾವ ವೈರಿಂಗ್ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ, ಅವ್ರ ನಿಯಂತ್ರಣಕ್ಕೆ ತಗೊಳ್ತಾರೆ. ಆದ್ರೆ ಈ ಚಿತ್ರದಲ್ಲಿ ಅವ್ರು ಇರುವಂತ ವೈರಿ ಈ ನಗರದವರಲ್ಲ, ಈ ರಾಜ್ಯದವರು ಅಲ್ಲ, ಈ ರಾಷ್ಟ್ರದವರು ಅಲ್ಲ, ಈ ಲೋಕದವರೇ ಅಲ್ಲ, ಬೇರೆ ಲೋಕದಿಂದ ಬಂದಿರುವಂತ ಒಂದು ಶಕ್ತಿ. ಸೊ ಏನ್ ಮಾಡ್ತಾನ ಪೊಲೀಸ್ ಆಫೀಸರು? ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ, ಇವತ್ತು ಇವರ ಮೇಕಪ್ ನೋಡಿದಾಗ ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ. ಆಪ್ತ ಮಿತ್ರ. ಆಪ್ತ ಮಿತ್ರ ನೋಡಿದಿರಾ? ನೋಡಿ, ಎಲ್ಲರೂ ನೋಡಿ. ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ. ಆವಾಗ ಅವಿನಾಶ್ ಅವ್ರು ಬರ್ತಾರೆ, ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ. ನೆನಪಿದೆಯಲ್ಲ? ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದನ್ನು ಬಗೆಹರಿಸಕ್ಕೆ ಭೈರಾದೇವಿ ಅವರು ಬರ್ತಾರಾ ಇಲ್ವಾ, ಸಹಾಯ ಮಾಡ್ತಾರಾ ಗೊತ್ತಿಲ್ಲ, ನೋಡೋಣ. ಅದು ಚಿತ್ರ. ಹಾಗಾಗಿ ನನಗೆ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕಾದ್ರೆ ಆ ಫಿಲ್ಮ್ ಮತ್ತೆ ಮತ್ತೆ ನನಗೆ ಕಾಡ್ತಾ ಇತ್ತು. ಮೇನ್ಲಿ ಇವ್ರ ಮೇಕಪ್ ಇದೆಯಲ್ಲ, ಈ ಮೇಕಪ್ ಅಲ್ಲ, ಆ ಮೇಕಪ್, ಹೌದು, ಕಾಳಿ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ, ಮೇಡಮ್ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡೋಣ ಅಂತ ಹೇಳಿ. ಅಷ್ಟು ಸೇಮ್ ಥಿಂಗ್ ಯೂಸ್ ಟು ಹ್ಯಾಪನ್ ವಿತ್ ಸೌಂದರ್ಯ ನಾಗವಳ್ಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ, ರಂಗೋಲಿ ಎಲ್ಲ ಮಾಡ್ತಾರಲ್ಲ, ಆ ಮೇಕಪ್ ಅಲ್ಲಿ ಶಾರ್ಟ್ ಮಧ್ಯೆ ಬಂದು ಮಾತಾಡಕ್ ಬಂದ್ರೆ ಭಯ ಆಗೋದು ನಮಗೆ. ದಯವಿಟ್ಟು ಮೇಕಪ್ ತೆಗೆದುಬಿಡಿ ಆಮೇಲೆ ಮಾತಾಡೋಣ ಅಂತ ಅನ್ಸೋದು. ಆ ಥರ ಒಂದು ಫೋರ್ಸು ಕೆಲವು ಕ್ಯಾರೆಕ್ಟರ್ಸ್ ಆ ಥರ ಆಗ್ಬಿಡುತ್ತೆ. ಆ ಥರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ. ಪರ್ಟಿಕ್ಯುಲರ್ ಅವರ ಕಣ್ಣುಗಳಿದೆ ನೋಡಿ, ಅದು ಬರುತ್ತೆ. ಈಗ ಅವ್ರ ಕಣ್ಣಿದೆಯಲ್ಲ, ಅದ್ರ ಡಬಲ್ ಸೈಜ್ ಇದೆ. ಐ ಡೋಂಟ್ ನೋ ಹೌ. ನೋಡಿ ಆ ಗೆಟಪ್ ಅಲ್ಲಿ ನನಗೆ ಆಶ್ಚರ್ಯ ಆಗೋದು, ಏನ್ ಮಾಡಿದ್ದಾರೆ ಮೇಕಪ್, ಹೇಗೆ ಮಾಡಿದ್ದಾರೆ ಅಂತ. ಅಷ್ಟು ಪವರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ. ಡಬಲ್ ಆಕ್ಟಿಂಗ್, ಒಂದು ನಿರ್ಮಾಪಕಿ, ಇನ್ನೊಂದು ನಾಯಕಿ. ಹಾಗಾಗಿ ನಾಯಕಿಯಾಗಿ ನಮಗೆ ಗೊತ್ತೇ ಇದೆ ಅವರ ನೃತ್ಯ, ಅವರ ನಟನೆ, ಅವರ ಸ್ವಭಾವ, ಅದನ್ನೆಲ್ಲ ಬಹಳ ಮೆಚ್ಚಿದ್ವಿ ನಾವು. ಇನ್ನು ನಿರ್ಮಾಪಕಿಯಾಗಿ ಬಿನ್ ಎಕ್ಸ್ಟ್ರೀಮ್ಲಿ ನೈಸ್. ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ, ಟು ಆಲ್ ಆಫ್ ಯು ಥ್ಯಾಂಕ್ಸ್. ಸೊ ಅಕ್ಟೋಬರ್ 3ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್. ಅಕ್ಟೋಬರ್ 3 ತುಂಬಾ ವಿಶೇಷ. ನವರಾತ್ರಿ ಶುರು ಆಗ್ತಾ ಇದೆ. ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ? ಅಲ್ಲ ಅಂದ್ರೆ ನನಗೆ ಯಾಕಂದ್ರೆ ಈ ಹಾರರ್ ಫಿಲ್ಮ್ಸ್ನ ಆಕ್ಟಿಂಗ್ ಮಾಡೋಲ್ಲ ಬೇರೆ, ಆಡಿಯನ್ಸ್ ಚೇರ್ ಅಲ್ಲಿ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜಾನೇ ಬೇರೆ. ನಿಮ್ಗೆ ಇಷ್ಟನಾ ಸರ್ ಹಾರರ್ ಫಿಲ್ಮ್ಸ್ ನೋಡೋದು? ಅಲ್ಲ, ಚಿಕ್ಕ ವಯಸ್ಸಲ್ಲಿ ಎಕ್ಸಾಸಿಸ್ಟ್ ಅಂತ ಒಂದು ಪಿಕ್ಚರ್ ಬಂದ್ಬಿಟ್ಟಿದೆ. ನಾವೆಲ್ಲ ಏನೋ 7ನೇ ಕ್ಲಾಸ್ ಏನೋ ಆ ಟೈಮಲ್ಲಿ 5 ಜನ ಜೊತೆಗೆ ಫಿಲ್ಮ್ ನೋಡಕ್ ಹೋಗಿದೀವಿ. 5 ಜನ ಹುಡುಗರು. ಅಲ್ಲಿ ಆ ಎಕ್ಸಾಸಿಸ್ಟ್ ತಲೆ ಕರ್ರಂತ ಹಂಗೆ ತಿರುಗ್ಬಿಡುತ್ತೆ. ಅದು ನೋಡ್ಬಿಟ್ಟಿದೀವ ನಾವು. ಅಲ್ಲಲ್ಲೇ ಮಜಾ ಮಾಡಾಯ್ತು. ಬರ್ತಾ ಇದೀವಿ ಬಸ್ಸಲ್ಲಿ, ಆ ಗಾಂಧಿ ಬಜಾರ್ ಬರ್ತೀವಿ, 2 ಇಳಿದು ಹೊಟ್ಟೋದ್ರು. ಓಕೆ, ಈಗ 3 ಜನ, ಇನ್ನು ಧೈರ್ಯ ಇದೆ. ನೆಕ್ಸ್ಟ್ 4 ಜನ, ಇನ್ನೂ 2 ಇಳಿದು ಹೊಟ್ಟೋದ್ರು. ಈಗ ಒಬ್ಬರೇ ಇದ್ದೀರಾ. ಅಲ್ಲಿ 5 ಜನ ಜೊತೆಗೆ ಫಿಲ್ಮ್ ನೋಡೋದು ಬೇರೆ, ಹಾರರ್ ಫಿಲ್ಮು. ಒಬ್ಬನೇ ಮನೆಗೆ ಬರ್ತಾ ಇದ್ದೀನಿ. ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ, ಪವರ್ ಕಟ್ ಆಗಿದೆ. ಆ ಕೊನೆ ಫರ್ಲಾಂಗ್ ಮನೆಗೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಪ್ರಾಣ ಹೊಟ್ಟೋಗುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ಹಾರರ್ ಫಿಲ್ಮ್. ಆ ಎಕ್ಸ್ಪೀರಿಯನ್ಸೇ ಬೇರೆ. ನೀವು ರೊಮ್ಯಾನ್ಸ್ ಫಿಲ್ಮ್ಸು, ಆಕ್ಷನ್ ಫಿಲ್ಮು, ಅದರ ಮಜಾ ಬೇರೆ, ಅಲ್ಲಿ ಮರ್ತು ಬಿಡ್ತೀರಾ. ಈ ಹಾರರ್ ಫಿಲ್ಮ್ಸ್ ಭೈರಾದೇವಿ ಅಂತ ಚಿತ್ರವನ್ನ ನೀವು ಥಿಯೇಟ್ರಲ್ಲಿ ನೋಡಬೇಕು, ಆ ಸೌಂಡ್ ಎಫೆಕ್ಟ್ ಜೊತೆ ನೋಡಬೇಕು, ಅದರ ಮಜಾನ ಅನುಭವಿಸ್ಬೇಕು. ಲವ್ಲಿ ಸರ್. ಆಲ್ಸೋ ನಮ್ಮ ನಿರ್ದೇಶಕರು ಹೇಳ್ತಿದ್ರು, ಕಾಶಿಯಲ್ಲಿ ಒಂದು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ, ಚಿತ್ರೀಕರಣ ಮಾಡಬೇಕಾದ್ರೆ, ಕಾಶಿ ಅಂದ ತಕ್ಷಣ
ಜೀವನದ ನಗ್ನ ಸತ್ಯಗಳು ಬಹಳ ಎದುರಲ್ಲೇ ಕಾಣುವಂಥ ಒಂದು ಜಾಗ. ಓ ಇಷ್ಟೇ ಲೈಫು, ಇದೇ ಲೈಫು ಅಂತ ತೋರಿಸ್ಕೊಡುವಂಥ ಒಂದು ಜಾಗ. ವಾಟ್ ವಾಸ್ ಯುವರ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್ ಅಲ್ಲಿದ್ದಾಗ? ಅದ್ಭುತ ರೀ, ಎಲ್ಲರೂ ಒಂದ್ಸಲ ಕಾಶಿ ನೋಡ್ಲೇಬೇಕು ಅಂತ ನಗರ ಅದು. ವರ್ಲ್ಡ್ಸ್ ಫಸ್ಟ್ ಸಿಟಿ ಅದು ಅಂತ ಹೇಳ್ತಾರೆ. ಅದು ನೀವು ನೋಡೋಕ್ಕಾಗದ್ರೆ ಈ ಫಿಲ್ಮ್ ನೋಡಿ ಅಟ್ಲೀಸ್ಟ್. ಕಾಶಿನ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರು. ಒಂದು 5-6 ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ. ಇವ್ರು ತೆಗೆಯೋ ಶಾರ್ಟ್ಸ್ ಎಲ್ಲ ಹೆಂಗಿದೆ ಅಂದ್ರೆ, ಆ ಮಣಿಕರ್ಣಿಕಾ ಘಾಟ್ ಅಂತಿದೆ. ನಾನು ಇದ್ರ ಬಗ್ಗೆ ಇನ್ನೊಂದು ಕಡೆ ಕೂಡ ಮಾತಾಡಿದ್ದೀನಿ, ನೀವು ಅದನ್ನ ನೋಡ್ತೀರಾ. ಅಲ್ಲಿ ಒಂದು ದೇವಸ್ಥಾನ ಇದೆ. ಎಲ್ಲ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿದೆ. ಲೀನಿಂಗ್ ಟವರ್ ಆಫ್ ಪೀಸ್ ಆಗಿಂದ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ. ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಕಥೆ ಹೇಳ್ತಾರೆ. ಅಲ್ಲಿ ಒಬ್ಬ ರಾಜ ಇದ್ದಂತೆ, ರಾಜ ಮನ್ಸಿಂಗ್ ಅಂತ. ಇವನು ಅವನ ತಾಯಿ ಕಂಡ್ರೆ ಬಹಳ ಇಷ್ಟ ಅವನಿಗೆ. ಅಪ್ಪ ನಮ್ಮ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ. ತಾಯಿಗೆ ಏನಾದ್ರು ನಾನು ಹಿಂದ್ಗಡೆ ನಾನು ಮತ್ತೆ ಒಂದು ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ. ದೇವಸ್ಥಾನ ಕಟ್ಟಿಸಿದ್ರೆ ಒಳಗೆ ಹೋಗ್ತಾನೆ. ಅಪ್ಪ ಇವತ್ತು ನನ್ನ ತಾಯಿಯ ಋಣ ತೀರ್ತು ಅಂತಾನಂತೆ. ಅವನು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ ಬಿಡ್ತಂತೆ. ಏ ದಡ್ಡ, ಹೆಂಗೋ ತಾಯಿ ಋಣ ತೀರಿಸ್ತೀಯ, ವಾಟ್ ಅ ಫೂಲ್ ಯು ಆರ್ ಅಂತ. ಅದನ್ನ ನೋಡ್ತೀರಾ ನೀವು, ಈ ಫಿಲ್ಮ್ ನೋಡ್ತೀರಾ, ಆ ದೇವಸ್ಥಾನವನ್ನು ನೋಡ್ತೀರಾ. ಅಂದ್ರೆ ಇದು ಬರೀ ಕತೆ ಇರ್ಬೋದು, ಅದೊಂದು ಅರ್ಥಬೇಕಿಂದ ಆಗಿರ್ಬೋದು. ಬಟ್ ಸ್ಟಿಲ್ ತಾಯಿ ಋಣದ ಬಗ್ಗೆ ಒಂದು ಕತೆ ಹೇಳ್ತಾರೆ. ಹೆಜ್ಜೆ ಹೆಜ್ಜೆಗೆ ಕಾಶಿನ ಒಂದು ಕತೆ. ಅಂಡ್ ಇವ್ರಿಡೋ ಶಾರ್ಟ್ಸ್ ಹೆಂಗ್ ಗೊತ್ತಾ, ಇಲ್ಲೊಂದು ಹೆಣ ಸುಡ್ತಾ ಇದ್ರೆ, ಇಲ್ಲೊಂದು ಹೆಣ, ಇಲ್ಲೊಂದು ಹೆಣ, ಇಲ್ಲೊಂದು ಹೆಣ. ನಮ್ಮನ್ನ ಇಲ್ಲಿ ನಡ್ಕೊಂಡು ಹೋಗಿ ಸರ್, ಇನ್ನೂ ಹತ್ರ ಹೋಗಿ ಸರ್, ಇನ್ನೂ ಹತ್ರ ಹೋಗಿ ಸರ್ ಅಂತಾರೆ ಅವರು. ಇಡೀ ಚಿತ್ರ ಶೂಟ್ ಆಗಿರೋದೆ ಈ ತರ ಜಾಗಗಳಲ್ಲಿ. ಬೆಂಗಳೂರಲ್ಲಿ ಒಂದು ಸ್ಮಶಾನದಲ್ಲಿ ಒಂದು 20 ದಿನ ಶೂಟ್ ಮಾಡಿದ್ದೀವಿ. ಚಿತ್ರ ಇರೋದೇ ಆ ಥರ. ಚಿತ್ರ ಇರೋದೇ ಸಾವಿನ ನಂತರ ಏನಾಗೊಂದು ಇದೆಯಾ, ಅದು ಒಂದು ವೇಳೆ ಮತ್ತೆ ಬಂದರೆ ಏನಾಗುತ್ತೆ, ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ. ಆಗ ಅಂತ ಕಡೆನೇ ಶೂಟ್ ಮಾಡ್ತಾ ಇದ್ದೀವಿ. ಸೊ ಬೆಂಗಳೂರಲ್ಲಿ ಇಲ್ಲಿ ಶಾಂತಿನಗರ ಸ್ಮಶಾನದಲ್ಲಿ ಶೂಟ್ ಮಾಡ್ತಿದ್ದಾರೆ ರಾತ್ರಿ 12:30. ಫಸ್ಟ್ 2-3 ಡೇಸ್ ಅಭ್ಯಾಸ ನಮಗೆ. ಆಮೇಲೆ ಓಡಿತಾ ಇದೀವಿ. ಒಂದು ಪೊಲೀಸ್ ಲೇಡಿ ಬಂದರು, ಅವ್ರ ಹತ್ರ ಬಂದರು. ಒಂದು ಸರ್ ಒಂದು ಫೋಟೋ ತಗೊಳ್ತೀನಿ ಸರ್, ಸೆಲ್ಫಿ ತಗೊಂಡ್ರು. ಸರ್ 3 ವರ್ಷದಿಂದ ಇಲ್ಲಿ ಡ್ಯೂಟಿ ಇಳಿದೀನಿ, ಒಂದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸ್ ಅವರೇ ಹೇಳ್ತಿದ್ದಾರೆ. ಅಂತ ಕಡೆ ಇವರು 10 days, 12 days, 20 days ಶೂಟ್ ಮಾಡಿಸ್ತಾರೆ. ಅಂತ ಜಾಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಶೂಟ್ ಮಾಡಿಸಿದ್ದಾರೆ. ಆ ಥರನೇ ಇಡೀ ಫಿಲ್ಮ್ ಇರೋದೇ. ಈಗ ಹಗಲು ರಾತ್ರಿ, ಹೀರೋ ವಿಲನ್, ಹುಟ್ಟು ಸಾವು ಥರ, ದಿವ್ಯ ಶಕ್ತಿ ದುಷ್ಟ ಶಕ್ತಿ ಅಂತ ಆಪೋಸಿಟ್ಸ್ ಇರುತ್ತೆ. ಒಂದಕ್ಕೊಂದು ಚಾಲೆಂಜ್ ಮಾಡುತ್ತೆ. ಕೊನೆಗೆ ಏನಾಗುತ್ತೆ ಅನ್ನೋ ಚಿತ್ರನೇ ಭೈರಾದೇವಿ. ಸೂಪರ್. ಅಂಡ್ ಸರ್ ಫೈನಲಿ ನಿಮ್ಮ ಹಲವಾರು ಚಿತ್ರದ ನಾಯಕಿ ನಮ್ಮ ಪ್ರೀತಿ ಅನು 25 years ಕಂಪ್ಲೀಟ್ ಮಾಡಿದ್ರು. ಅನ್ಬಿಲಿಯಬಲ್ ನೋಡಿ. ಅನುಪ್ರಭಾಕರ್ ಅವರು ಬಂದು 25 ವರ್ಷಗಳಾಗಿದೆಯಂತೆ. ಕಂಗ್ರಾಚುಲೇಷನ್ಸ್ ಅನು. ಇವರ ಮೊದಲನೇ ಚಿತ್ರ, ವಾವ್, ಇವರ ಮೊದಲನೇ ಚಿತ್ರ ಹೃದಯ ಹೃದಯ. ಶಿವರಾಜ್ ಕುಮಾರ್ ಅವರು, ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ವಿ. 25 ವರ್ಷಗಳಾಗಿದೆ ಅಂತ ಅನು ಬಂದು ಅವ್ರ ಜೊತೆ ಹಲವು ಚಿತ್ರಗಳು ಮಾಡಿದ್ದೀನಿ. ಎಷ್ಟೊಂದು ಸೂಪರ್ ಹಿಟ್ಸ್ ಜೊತೆಗೆ ಕೊಟ್ಟಿದ್ದೀವಿ. 8-9 ಚಿತ್ರ ಜೊತೆಗೆ ಮಾಡಿದ್ದೀವಿ. ಈಗ ಮತ್ತೆ ಭೈರಾದೇವಿ ಮೂಲಕ ಜೊತೆಗೆ ಬರ್ತಾ ಇದೀವಿ. ವಂಡರ್ಫುಲ್ ವರ್ಕಿಂಗ್ ವಿತ್ ಯಾರು. ಥ್ಯಾಂಕ್ ಯು ಸೋ ಮಚ್. ಎಸ್, ಶ್ರೀಜಯ್, ರವಿ, ಟೆಕ್ನಿಕಲ್ ಟೀಮ್, ಯಾದವ್ ಅವರೇ, ಆ್ಯಂಡ್ ಟು ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್. ಅಕ್ಟೋಬರ್ 3ನೇ ತಾರೀಕು ತ್ರಿವೇಣಿಯಲ್ಲಿ ಭೈರಾದೇವಿ ರಿಲೀಸ್ ಆಗುತ್ತೆ. ಸಮಯ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ. ಇದು ಹಾರರ್ ಫಿಲ್ಮ್ ಹೌದು, ಜೊತೆಗೆ ಅದ್ಭುತವಾದ ಫ್ಯಾಮಿಲಿ ಸ್ಟೋರಿನೂ ಇದೆ. ಸೊ ಇಟ್ ಇಸ್ ಹಾರರ್ ಕಮ್ ಫ್ಯಾಮಿಲಿ ನೋಡಿ. ಆ್ಯಂಡ್ ಡೆಫಿನೆಟ್ ಆಗಿ ದೊಡ್ಡ ಸ್ಕ್ರೀನಲ್ಲಿ ಆ ಸೌಂಡ್ ಜೊತೆ ನೀವು ಎಂಜಾಯ್ ಮಾಡಬೇಕಾಗಿರುವಂಥ ಚಿತ್ರ ಭೈರಾದೇವಿ. Thank you so much, sir. Thank you for sharing your words, sir. Thank you. Thank you all. Thank you. Thank you. Let's hear it for one and only Ramesh Arvind, sir. ನಾನು ಹೇಳಿಲ್ಲ ಸರ್ ಮಾತಾಡ್ತಾ ಇದ್ರೇನೆ ನಮ್ಮ ವೀಕೆಂಡ್ಗೆ ಒಂದು ಮೋಟಿವೇಶನ್ ಸಿಕ್ಬಿಡುತ್ತೆ. ಆ ಮೋಟಿವೇಶನ್ ಅನ್ನ ಕೇಳಿದ ನಂತರ ಈಗ ವೇದಿಕೆ ಮೇಲೆ ಈ ಚಿತ್ರದ ನಾಯಕ ನಟಿ, ನಮ್ಮ ಭೈರಾದೇವಿ ಚಿತ್ರದ ನಾಯಕ ನಟಿ, ನಿರ್ಮಾಪಕಿ, ಸಾಕಷ್ಟು ಸಿನಿಮಾಗಳ ಮೂಲಕ ನಿಮ್ಮೆಲ್ಲರ ಹೃದಯಗಳಲ್ಲಿ ಒಂದು ವಿಶೇಷವಾದ ಜಾಗವನ್ನ ಪಡ್ಕೊಂಡಂತ ನಮ್ಮ ಕನ್ನಡದ ಹೆಮ್ಮೆಯ ನಟಿ ವಾನಡೋಲಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಬರಲಿ ಚಪ್ಪಾಳೆ. The ever beautiful, the ever charming ರಾಧಿಕಾ ಕುಮಾರಸ್ವಾಮಿ ಅವರು. ಏ 6 hour ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಿರ್ತೀನಿ ನಾನು.
ನಿಮ್ ಜೊತೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ಮಾತುಗಳನ್ನ ಹೇಳೋದಕ್ಕೆ ಈ ವೇದಿಕೆ ಸಾಕಾಗಲ್ಲ ಅಂತ ಹೂವಿನ ವೇದಿಕೆನೇ ಮಾಡ್ಬಿಟ್ರು ನಮ್ಮ ಹುಡುಗರು. ಮೇಡಮ್ ನೋಡಿ, ಹೂವಿನಿಂದ ಒಂದು ಆಗಮನ ಆಗಿದೆ ನಮಗೆ. ನಾವು ತುಳುನೇ ಮಾತಾಡೋದು, ತುಳು. ವೆಲ್ಕಮ್ ವೆಲ್ಕಮ್ ರಾಧಿಕಾ ಮ್ಯಾಮ್, ವೆಲ್ಕಮ್. ಮಳ್ಳಿ ಚಪ್ಪಾಳೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ. ಎಲ್ರಿಗೂ ನಮಸ್ಕಾರ. ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಮೋಸ್ಟ್ಲಿ ಇವತ್ತು ಇವ್ರು ಇರಲಿಲ್ಲ ಅಂದರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ. ಯಾಕೆ ಗೊತ್ತಾ, ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ. 2 ನಿಮಿಷ ಟೈಮ್ ಕೊಟ್ಟರೆ ಹೇಳ್ತೀನಿ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಯಾಕಂದ್ರೆ ಎಲ್ಲ ಬೈಕೊಡ್ತಾ ಇರ್ತಾರೆ, ಇವ್ರು ಇಷ್ಟಪ್ಪ ಮಾತಾಡ್ತಾರೆ ಅಂತ. ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದು ಯಾವತ್ತು ಅಂದರೆ, ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ನಾನು ಹೊರಗಡೆ ನಡ್ಕೊಂಡು ಬರ್ತಾ ಇದ್ದೆ. ಇಬ್ಬರು ಫ್ಯಾಮಿಲಿ, ಅವ್ರು ಏನಂತ ಗೊತ್ತಿಲ್ಲ, ಅವರಲ್ಲಿ ಏನೋ ಒಂದು ಪವರ್ ಇತ್ತು. ಒಂಥರ ಅವ್ರನ್ನ ನೋಡುವಾಗ ನನಗೆ ಅವ್ರ ಮಾತನ್ನ ಕೇಳಿ, ಅಯ್ಯೋ ಇವರು ಎಷ್ಟೊಂದು ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ, ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಮಾತಲ್ಲಿ ನನಗೆ ಗೊತ್ತಾಯಿತು. ಅವ್ರು ಮೀಟ್ ಮಾಡಿ ಬಂದಾದ್ಮೇಲೆ ಮನೆಯಲ್ಲಿ ನಾನೊಂದು ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ. ಹೌದಲ್ವಾ, ನಾನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ನನಗೆ ಯಾಕಾದ್ರೂ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಈ ಭೈರಾದೇವಿ ರಿಲೀಸ್ ಮಾಡೋಕ್ಕೆ ಬಹಳ ಅಡೆತಡೆಗಳು ಬರ್ತಾ ಇತ್ತು. ಏನೇ ಮಾಡಿದ್ರು ರಿಲೀಸ್ ಮಾಡಬೇಕು ಅನ್ಕೋಬೇಕಂತ ಶೂಟಿಂಗ್ ಹೋಗುವಾಗ ಬಹಳಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡಿದ್ದೀವಿ. ಹಾಗೆ ರಿಲೀಸ್ ಮಾಡಬೇಕು ಅನ್ನೋ ಟೈಮಲ್ಲೂ ಕೂಡ ತುಂಬ ತೊಂದರೆಗಳು ಬರ್ತಾ ಇತ್ತು. ಸೊ ನಾನು ಅಂದ್ಕೊಂಡೆ, ಸರಿ ಯಾವಾಗ ಟೈಮ್ ಸಿಗುತ್ತೆ ನಮಗೆ ಆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅವ್ರ ಮಾತು ಕೇಳಿದ ಮೇಲೆ ನೆಕ್ಸ್ಟ್ ಡೇನೇ ನಾನು ನಮ್ಮ ಅಣ್ಣನಿಗೆ ಹೇಳಿದೆ, ನಾವಿನ್ನು ಡಿಲೇ ಮಾಡೋದು ಬೇಡ, ನಮ್ಮ ಸಿನಿಮಾ 1 ತಿಂಗಳೊಳಗಡೆ ರಿಲೀಸ್ ಆಗಬೇಕು ಅಂತ ಅವತ್ತು ಡಿಸಿಷನ್ ತಗೊಂಡಿದ್ದು. ನನ್ನ ಜೀವನದಲ್ಲಿ ಆ ಇಬ್ಬರು ಗಂಡ ಹೆಂಡತಿ ಏನು ನನ್ನ ಆವತ್ತು ಆ ಮಾತು ಹೇಳಿದ್ರು, ಇವತ್ತು ನನಗೆ ಅನ್ನಿಸ್ತಾ ಇದೆ ನನ್ನ ಜೀವನದಲ್ಲಿ ಅವರು ಭೈರಾದೇವಿ ಅಂತ. ಭೈರಾದೇವಿ ಅಂದರೆ ಭೈರ ಅಂದರೆ ಈಶ್ವರ, ದೇವಿ ಅಂದರೆ ಪಾರ್ವತಿ. ನನ್ನ ಜೀವನದಲ್ಲಿ ಅವರು ಬಂದು ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋ ಥರ ಒಂದು ಪ್ರೇರಣೆ ಕೊಟ್ಟು ಹೋದರು. ನೀವೆಲ್ಲೇ ಇದ್ದರೂ ಸಂತೋಷವಾಗಿರಿ, ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಇನ್ನು ನಮ್ಮ ಸಿನಿಮಾ ವಿಷಯಕ್ಕೆ ಬಂದಾಗ, ನಮ್ಮ ಮೇನ್ ಪಿಲ್ಲರ್ ಹ್ಯಾಂಡ್ಸಮ್ ಹೀರೋ, ಜೆಮ್ ಆಫ್ ಎ ಪರ್ಸನ್, ನಿಮ್ಮೆಲ್ಲರ ನೆಚ್ಚಿನ ರಮೇಶ್ ಸರ್ ಅವರು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಒಂದು ಪಾತ್ರ ಮಾಡಿದ್ದಾರೆ. ಪಾತ್ರದ ಬಗ್ಗೆ ನಾವು ಯಾರು ಇವತ್ತು ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಅವ್ರು ಈ ಸಿನಿಮಾ ಒಪ್ಕೊಂಡಿದ್ದಕ್ಕೆ ಇವತ್ತು ಭೈರಾದೇವಿ ಅನ್ನೋ ಒಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ದು. ಅವ್ರು ಡೇಟ್ ಕೊಡದೇ ಇದ್ದಿದ್ರೆ ಮೋಸ್ಟ್ಲಿ ನಾವು ಈ ಸಿನಿಮಾ ಮಾಡ್ತಾ ಇರಲಿಲ್ಲ. ಯಾಕಂದರೆ ಅಷ್ಟು ಅದ್ಭುತವಾದಂಥ ಪಾತ್ರ ನಿಮ್ಮದು, ನೀವೇ ಬೇಕಿತ್ತು ಆ ಪಾತ್ರಕ್ಕೆ. ನಮ್ಮ ಶ್ರೀಜಯ್ ಅವರು ಅದೇ ಹೇಳ್ತಿದ್ರು, ರಮೇಶ್ ಸರ್ ಇಲ್ಲ ಅಂದರೆ ಈ ಪಾತ್ರನ ಬೇರೆ ಯಾರನ್ನು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಅಂತ. ಸೊ ನೀವು ಡೇಟ್ಸ್ ಕೊಟ್ಟಿದ್ದಕ್ಕೆ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ನಿಜಕ್ಕೂ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಬಹಳನೇ ಖುಷಿ ಆಯಿತು ರಮೇಶ್ ಸರ್. ಮತ್ತು ಇನ್ನು ನಮ್ಮ ಅನು ಅಕ್ಕ, ಯಾಕಂದರೆ ನಾನು ಅವ್ರ ಅವರಿಗೆ ತಂಗಿ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರುವಾಗ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ನಾನು ಸ್ಟಾರ್ಟಿಂಗ್ ಹೊಸಬ್ಳು, ನನಗೇನು ಗೊತ್ತಿರಲಿಲ್ಲ. ಆ್ಯಕ್ಟಿಂಗ್ ಎಲ್ಲ ಪಾಪ ಅನು ಅಕ್ಕನೇ ನನಗೆ ಹೇಳ್ಕೊಡ್ತಾ ಇದ್ದಿದ್ದು ನಿಜ. ಸೊ ಅವರಿಗೆ ತಂಗಿ ಸಿನಿಮಾ ಟೈಮಲ್ಲಿ ಅದಾದಮೇಲೆ ಅವಾಗ ಏನು ಅವ್ರನ್ನ ನೋಡ್ತಾ ಇದ್ದೆ, ಆ ನಗು, ಆ ಮುಗ್ಧತೆ ಈಗಲೂ ಸಹ ಸ್ವಲ್ಪನೂ ಕೂಡ ಚೇಂಜ್ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅನ್ನು ಅಕ್ಕ. ಇನ್ನು ನಮ್ಮ ಕೊರಿಯೋಗ್ರಾಫರ್ ಎಲ್ಲಿದ್ದಾರೆ, ಮೋಹನ್ ಮಾಸ್ಟರ್ 3 ಹಾಡನ್ನು ಬಹಳ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಮಾಸ್ಟರ್. ನಿಜಕ್ಕೂ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಅಷ್ಟು ಜನ ಕಾಳಿಯಮ್ಮಂದಿರನ್ನ ಇಟ್ಕೊಂಡು, ಅಷ್ಟು ಜನ ಅಗೋರಿಗಳನ್ನ ಇಟ್ಕೊಂಡು, ಅದ್ರ ಜೊತೆ ನನಗೆ ಕೊರಿಯೋಗ್ರಾಫ್, ಯಾಕಂದರೆ ನಾನು ಆ ಟೈಮಲ್ಲಿ ನಿಮ್ಗೆ ಗೊತ್ತಿರ್ಬೋದು ತುಂಬ ಟಯರ್ಡ್ ಆಗ್ತಾ ಇದ್ದೆ. ಸ್ಟಾರ್ಟಿಂಗ್ಗೆ ನಾವು ಆ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ನನಗೆ ಆ ಕಾಳಿ ಗೆಟಪ್ ಹಾಕೊಂಡು ನಡೆಯೋಕ್ಕಾಗ್ತಿರ್ಲಿಲ್ಲ. ಹಿಂಗೆ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ. ಫಸ್ಟ್ ಡೇ ನೆನಪಿರ್ಬೋದು ನಿಮಗೂ. ಅದೇನು ಆ ಗೆಟಪ್ ಹಾಕಿದ ತಕ್ಷಣ ಅದೇನು ಎನರ್ಜಿನೋ ಏನೋ ಗೊತ್ತಿಲ್ಲ, ನನಗೆ ತಲೆ ಹಿಂಗೆ ಎತ್ತಕ್ಕೂ ಸಹ ಆಗಲಿಲ್ಲ. ಅದಾದಮೇಲೆ ನಮ್ಮ ಕೊರಿಯೋಗ್ರಾಫರು, ನಮ್ಮ ಡೈರೆಕ್ಟ್ರು, ನಮ್ಮ ಟೀಮ್ ಎಲ್ಲ ಅಲ್ಲೊಂದು ಟೆಂಪಲ್ ಇತ್ತು. ಆ ಟೆಂಪಲ್ಗೆ ಹೋಗಿ ದೃಷ್ಟಿ ಏನೋ ತೆಗೆದ್ರು. ನಮ್ಮ ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ, ಸೊ ಅವ್ರಿಗೆ ಆ ವಿಧಾನ ಗೊತ್ತಿತ್ತು. ದೃಷ್ಟಿ ತೆಗೆದ್ರು. ಆ ದೃಷ್ಟಿ ತೆಗೆದಾದ್ಮೇಲೆ ನನಗೆ ಒಂದೇನೋ ಎನರ್ಜಿ ಬಂತು, ಓಕೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಆಲ್ಮೋಸ್ಟ್ ಒಂದು 2-3 hours ನನಗೆ
ಎದ್ದೇಳಕ್ಕೂ ಆಗ್ತಾ ಇರಲಿಲ್ಲ, ಎನರ್ಜಿ ಇರ್ತಿರ್ಲಿಲ್ಲ ನನ್ನ ಬಾಡಿಯಲ್ಲಿ. ಸೊ ಅದು ಅಲ್ದಿರ ಅವ್ರಿಗೆ ಇವತ್ತು ಹುಷಾರಿರ್ಲಿಲ್ಲ, ಜ್ವರ ಬಂದಿತ್ತು ಅಂತ ಹೇಳಿದರು ಪಾಪ. ಅದೆಲ್ಲ ಕೇರ್ ಮಾಡ್ದಿರ ನಮ್ಮ ಸಿನಿಮಾದ ಸಾಂಗ್, ನಮ್ಮ ಸಿನಿಮಾ ಟ್ರೈಲರ್ ಯಶಸ್ಸು ಆಗಬೇಕು ಅಂತ ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರಾ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಇನ್ನು ಮುಖ್ಯವಾಗಿ ಡೈರೆಕ್ಟರ್ ಇದ್ದಾರಲ್ಲ, ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಜಯ್ ಅವರು, ಮೋಸ್ಟ್ಲಿ ಅವತ್ತೊಂದು ದಿವಸ ನಮ್ಮ ಮನೆಗೆ ಬಂದು ಆ ಕತೆ ಹೇಳದೇ ಇದ್ದಿದ್ರೆ ಈ ಪಾತ್ರ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ. ಬಟ್ ನಿಮ್ಗೊಂದು ನಾನು ಮಾತು ಹೇಳಿದ್ದೆ, ಈ ಸಿನಿಮಾ ಸಕ್ಸಸ್ ಆದ್ರೇ ನೆಕ್ಸ್ಟ್ ನಾನು ಬೇರೆ ಯಾವುದೋ ಸಿನಿಮಾ ಮಾಡ್ತೀನಿ, ಈ ಸಿನಿಮಾ ಜನರಿಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು. ಇದು ಜನರಿಗೆ ಇಷ್ಟ ಆದರೆ ನನ್ನ ನೆಕ್ಸ್ಟ್ ಸಿನಿಮಾ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ, ಇಲ್ಲಾಂದರೆ ನಾನು ಆ್ಯಕ್ಟ್ ಮಾಡೋ ಸಿನಿಮಾ ಇದೇ ಕೊನೆಯದಾಗಿರುತ್ತೆ. ಅಯ್ಯಯ್ಯೋ ಬೇಡ ಹಂಗೆಲ್ಲ, ನೀವು ಯಾರು ಹೇಳ್ಬಾರ್ದು ಛೇ ಯಾಕೆ. ಇಲ್ಲ ಅಂದರೆ ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನನಗೊಂದು ಇಂಥ ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡಿಸಿದ್ದಾರೆ. ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಯಶಸ್ಸು ಸಿನಿಮಾ ಆಗುತ್ತೆ ಅನ್ನೋ ನನಗೆ ನಂಬಿಕೆ ಇದೆ. ಅಷ್ಟೇ ಅಲ್ದಿರ ನನ್ನ ಸಂಸ್ಥೆಯಿಂದ ಒಂದು ಒಳ್ಳೆ ಕುಟುಂಬ ಸಮೇತ ನೋಡುವಂತಹ ಒಂದು ಸಿನಿಮಾ ಇದು. ಡೈರೆಕ್ಟ್ರು ಆ್ಯಕ್ಚುಲಿ ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಡೈರೆಕ್ಟ್ರ್ ಅವರಿಗೆ ಸಲ್ಲಬೇಕು. ಇಲ್ಲ, ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳಿದ್ದೀನಿ. ಮಾತಾಡ್ತೀರಾ? ಅಲ್ಲ ಮ್ಯಾಮ್, ಒಂದು ವಿಷಯ ಇದೆ. ಜಕೀರ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಸರ್, ಕೊನೆನೇ ಇಲ್ಲದೆ ಇರುವಂತಹ ಒಂದು ಜನ್ಮ ಅಂದರೆ ಅದು ಕಲಾವಿದರ ಜನ್ಮ. ಕಲಾವಿದರಿಗೆ, ಕಲೆಗೆ ಯಾವತ್ತೂ ಕೊನೆನೇ ಇರೋದಿಲ್ಲ. ಸೊ ನೀವೊಂದು ಒಳ್ಳೆ ಸಿನಿಮಾ ಮಾಡಿದಿರ, ನೀವು ಹೇಳಿದ್ರಿ ಕುಟುಂಬ ಸಮೇತ ಎಲ್ಲರೂ ನೋಡುವಂಥ ಒಂದು ಸಿನಿಮಾ ಅಂತ. ಒಂದು ಮಾತ್ರ ಇದೆ, ಕನ್ನಡಿಗರು ಯಾವತ್ತೂ ಒಳ್ಳೆ ಸಿನಿಮಾನ ಬಿಟ್ಟು ಕೊಟ್ಟೇ ಇಲ್ಲ. ಹೌದಲ್ವಾ? ಕನ್ನಡಿಗರು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡ್ತಿರತ್ತಾನೆ ಅಷ್ಟೇ. ಈ ಸಿನಿಮಾ ಚೆನ್ನಾಗಿದೆ ಅಂತ ನೀವು ಹೇಳ್ತಿದ್ರ ಅಂದ್ಮೇಲೆ ಕನ್ನಡಿಗರು ಬಂದೇ ಬರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನವರಾತ್ರಿ ಟೈಮಲ್ಲಿ ಬಿಡುಗಡೆ ಮಾಡ್ತಿದ್ದೀರಾ ನೀವು. ಕಟೀಲ್ ದುರ್ಗಾ ಪರಮೇಶ್ವರಿನ ತುಂಬಾ ನಂಬ್ತೀರಾ ನೀವು. ಆ ತಾಯಿ ಈ ಸಿನಿಮಾಗೆ ಒಳ್ಳೇದು ಮಾಡಲಿ, ಇನ್ನಷ್ಟು ಮತ್ತಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ. There's never end. There's never an end. ಕೊರಗಜ್ಜ, ಕೊರಗಜ್ಜ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಒಂದ್ ಸ್ವಲ್ಪ ನೀರು ಕೊಡಿ, ನೀರು ಕೊಡಿ. ಓಕೆ, ಅನು ಅಕ್ಕ ಬೈತಾ ಇದ್ದಾರೆ ನನಗೆ, ಏನಿದು ಲಾಸ್ಟ್ ಫಿಲ್ಮ್ ಅಂತೆಲ್ಲ ಹೇಳ್ತೀಯ, ಸಿನಿಮಾ ಬಿಡಬಾರ್ದು ಅಂತ. ಇಲ್ಲ ಅನು ಅಕ್ಕ, ಏನಂದರೆ ನಾನು ಈ ಸಿನಿಮಾ ತುಂಬ ಕಷ್ಟ ಬಿದ್ದಿದ್ದೀನಿ, ತುಂಬ ತೊಂದರೆಗಳನ್ನ ಅನುಭವಿಸಿದ್ದೀವಿ ನಾವು. ನನಗೆ ಒಂದೊಂದು ಸಲ ಅನಿಸುತ್ತೆ, ಕಲಾವಿದರು ಯಾಕೆ ಇಷ್ಟೊಂದು ಕಷ್ಟ ಬೀಳ್ತೀವಿ ನಾವು. ಅಂದರೆ ಒಂದು ಸಿನಿಮಾ ಮಾಡುವಾಗ ನಾವು ಮಾತ್ರ ಅಲ್ಲ, ಇವತ್ತು ನಾನು ತುಂಬ ಜನರ ಹೆಸರು ಹೇಳೋಕ್ಕಾಗ್ತಾ ಇಲ್ಲ. ತುಂಬ ಜನ ಟೆಕ್ನಿಷಿಯನ್ಸು, ತುಂಬ ಜನ ಇದಕ್ಕೆ ಕಷ್ಟ ಬಿದ್ದಿದ್ದಾರೆ ಸಿನಿಮಾಗೆ. ಇವಾಗ ನೋಡಿ, ಆ ಸಾಂಗ್ ನಾವು ನೋಡ್ತೀವಿ, ಒಂದು 3 ಮಿನಿಟ್ಸ್ 4 ಮಿನಿಟ್ಸಲ್ಲಿ ಸಾಂಗ್ ನೋಡ್ತೀವಿ. ಬಟ್ ಅದ್ರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ. ಆ ಡ್ಯಾನ್ಸಸ್ ಪಾಪ ಅಗೋರಿ ಗೆಟಪ್ ಹಾಕುವಾಗ, ಕಾಳಿ ಗೆಟಪ್ ಆದರೂ ಪರವಾಗಿಲ್ಲ, ಮೇಕಪ್ಪಲ್ಲಿದ್ವಿ ನಾವು. ಆ ಅಗೋರಿ ಗೆಟಪ್ ಹಾಕುವಾಗ ನೋಡೋಕ್ಕೆ ಸಿಂಪಲ್ ಅನಿಸುತ್ತೆ, ಬಟ್ ಅದನ್ನು ಹಾಕ್ಕೊಂಡು ಆ ಹೆಣ್ಮಕ್ಳು ಅಳೋರು ಡಾನ್ಸಸ್ಸು. ಅಯ್ಯೋ ನಮ್ಗೆ ಆಗ್ತಾ ಇಲ್ಲ, ಫುಲ್ ಬಾಡಿ ಉರಿ ಬರ್ತಾ ಇದೆ. ಅಂದರೆ ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಹೆಣ್ಮಕ್ಳು, ನಾವು ಹೇಳೋಕ್ಕಾಗಲ್ಲ, ತುಂಬ ಟಾರ್ಚರ್ ಅನುಭವಿಸಿದ್ದಾರೆ ಪಾಪ. ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಸುಮಾರು ಜನ ಹೆಸರನ್ನ ನಾನು ಹೇಳಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ತುಂಬ ಜನ ಈ ಸಿನಿಮಾಗೋಸ್ಕರ ಕಷ್ಟ ಬಿದ್ದಿದ್ದೀರಾ. ಸೊ ನೀವೆಲ್ಲ ಬಂದು ಇದೇ ಅಕ್ಟೋಬರ್ 3ನೇ ತಾರೀಕು ನಮ್ಮ ಭೈರಾದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಪ್ರೋತ್ಸಾಹಿಸಿ, ಮತ್ತಷ್ಟು ಸಿನಿಮಾ ಮಾಡೋದಕ್ಕೆ ಆಶೀರ್ವದಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸೂಪರ್. ಲೆಟ್ಸ್ ಲೈಟನ್ ದಿಸ್ ಮೂವಿ ಮೇಡಮ್, ಓಕೆನಾ? ರಮೇಶ್ ಸರ್ ಒಂದು ಸೂಪರ್ ಆಗಿರೋ ಪ್ರಶ್ನೆ ಕೇಳಿದ್ರು ಸರ್. ಕರೆಕ್ಟು ಸರ್, ಆ ಸಿನಿಮಾ ಹಾಡುಗಳಲ್ಲಿ, ದೃಶ್ಯಗಳಲ್ಲಿ ಅವ್ರ ಕಣ್ಣು ಇಷ್ಟು ದೊಡ್ಡದು, ಆಮೇಲೆ ಈ ಮಹಾತಾಯಿ ಕಣ್ಣು ಮುಚ್ತಾ ಇಲ್ಲ, 1 ಸೆಕೆಂಡ್ಗೂ ರೆಪ್ಪೆ ಮುಚ್ತಾ ಇಲ್ಲ, ಕಣ್ಣು ಹೀಗೆ ಬಿಟ್ಕೊಂಡು ಹಾಗೆ ಇದೆ, ಓಕೆನಾ? ಅದು ಹೆಂಗೆ ಅಂತ ನಮ್ಗಿನ್ನೂ ಗೊತ್ತಿಲ್ಲ. ಎಲ್ಲಿ ನೋಡಿದ್ರೆ ಪುಟಾದ ಕಣ್ಗಳಿದೆ, ಅಲ್ಲಿನ ಕಣ್ಣು ಇಲ್ಲಿನ ಕಣ್ಣು ಬಹಳ ಬೇರೆ ಇದೆ. ಅದು ಮೇಕಪ್ಪು ಅಥವಾ ನೀವು ಆ ಕಣ್ಣನ್ನು ಅಷ್ಟು ದೊಡ್ಡದು ಮಾಡಿ ಅಭಿನಯಿಸಿದ್ರು ನಮಗೆ ಗೊತ್ತಿಲ್ಲ. ಆದರೆ ಒಂದು ಫ್ಯಾನ್ಸ್ಗಳ ಒಂದು ಕೋರಿಕೆ ಇದೆ, ನೀವು ಹಿಂಗೆ ತಿರುಗಿ ಹಿಂಗೊಂದು ಆ ಲುಕ್ ಕೊಟ್ಟು
ಹಂಗೆ ಒಂದು ವಾಕ್ ಬಂದ್ಬಿಟ್ರೆ ನಾವೆಲ್ಲರಿಗೂ ಸೂಪರ್ ಖುಷಿ ಆಗುತ್ತೆ. ಹೌದಲ್ವಾ? ಭೈರಾದೇವಿ ಲುಕ್ ಬೇಕಾ ಬೇಡವಾ? ಬೇಕು. ಹಂಗಂದ್ರೆ ಇಲ್ಲ, ಯಾರು ಬೇಕು ಅಂತ ಹೇಳಲಿಲ್ಲ. ಹೇಳಿದ್ರು ಹೇಳ್ರು, ಅವ್ರ ಮನ್ಸಲ್ಲಿ ಹೇಳ್ಕೊಂಡ್ರು ಬೇಕಾ ಬೇಡವಾ? ಹಾ ಬೇಕು. ಮೇಡಮ್ ಏನಾಯ್ತು ನಿಮ್ಗೆ? ಓ ಮೈ ಗಾಡ್, ನೋಡಿದ್ರಾ? ದಟ್ಸ್ ಕಾಲ್ಡ್ ರಿಯಲ್ ಆಕ್ಟ್ರೆಸ್. ಏನ್ ಸರ್? ಓನ್ಲಿ ಅ ವಂಡರ್ಫುಲ್ ಆಕ್ಟ್ರೆಸ್ ಮಾತ್ರ ಅಲ್ವಾ ಭೈರಾದೇವಿ? ಸರ್ ಥ್ಯಾಂಕ್ ಯು ಸರ್. ನನ್ಗೆ ನಿಜವಾಗ್ಲೂ ರಾಧಿಕಾ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ಬೇಕು, ಶಿ ಇಸ್ ಅ ರಿಯಲ್ ಮಹಾನಟಿ. ಥ್ಯಾಂಕ್ ಯು. ಒಂದು ಆಕ್ಷನ್ ಇಲ್ಲ, ಒಂದು ಕಟ್ಟಿಲ್ಲ, ಹಿಂಗ್ ತಿರುಗಿದ ತಕ್ಷಣ ನಿಮ್ಮ ಮೈಯಲ್ಲಿದ್ದಂತಹ ಕಂಪನ, ಕಣ್ಣಲ್ಲಿದ್ದಂತಹ ರೌದ್ರ, ಹ್ಯಾಟ್ಸ್ ಆಫ್. ಈ ಕಲೆಗೆ ಯಾವತ್ತೂ ಕೊನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಅದೇ ಒಂದು ಮುದ್ದಾದ ಧ್ವನಿಯಲ್ಲಿ ಒಂದೆರಡು ಹಾಡು ಆಡ್ತೀರಾ ಮೇಡಮ್? ಸುಮ್ಮನೆ ಜಸ್ಟ್ ಮೇಕರ್ ಫೀಲ್ ಕಂಫರ್ಟೇಬಲ್ ಅಂತ ಹೇಳ್ದೆ. ಹಾಡಾಡ್ತಿರೋದು ಯಾವುದು ಯಾರು ಏನು ಅಂತ ಹೇಳ್ಬಿಟ್ರು. ಹಾಡಿಲ್ಲ. ಬಟ್ ನಿಜವಾಗ್ಲೂ ಅಕ್ಟೋಬರ್ 3ನೇ ತಾರೀಕು ಭೈರಾದೇವಿ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಎಲ್ಲ ಚಿತ್ರಮಂದಿರಗಳಲ್ಲೂ ಪ್ಲೀಸ್ ಹೋಗಿ ಈ ಸಿನಿಮಾನ ನೋಡಿ, ಮಿಸ್ ಮಾಡಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆ ಸಿನಿಮಾಗಳನ್ನ ನೋಡಿ. ಯಾಕಂದ್ರೆ ಈ ರೀತಿ ಒಂದು ದೇವರು ಇರುವಂತಹ ಒಂದು ರೂಪಗಳಿರುವಂತಹ ಸಿನಿಮಾಗಳನ್ನ ನಾವೆಲ್ಲರೂ ನೋಡಿ ಬೆಳೆದಿದ್ದೀವಿ. ಮತ್ತೊಮ್ಮೆ ಆ ರೀತಿಯ ಒಂದು ವಿಶೇಷವಾದ ಸಿನಿಮಾ ಬಂದಿದೆ. ಆ ಸಿನಿಮಾಗೆ ಸಾಕಷ್ಟು ಅಭಿಮಾನಿಗಳು ಹೋಗ್ತಿದ್ದಾರೆ. ಅದಕ್ಕಿಂತ ಮುಂಚೆ ಒಬ್ಬ ಅಭಿಮಾನಿ ನಿಮಗೋಸ್ಕರ ಏನೋ ತಗೊಂಡ್ಬಂದಿದ್ದಾರೆ. ವುಡ್ ಯು ಲೈಕ್ ಟು ಟೇಕ್ ಇಟ್? ಗಿಫ್ಟ್ಗಳನ್ನ ಯಾರು ಬೇಡ ಅಂತಾರೆ. ಹೌದು, ಅಕ್ಕನ್ಗೆ ಒಂದ್ ಸ್ವಲ್ಪ ಒಬ್ಬರೇನ ತಂದಿರೋದು ಗಿಫ್ಟಾ? ಇವ್ರೊಬ್ರೆ ಖರ್ಚು ಮಾಡ್ಕೊಂಡಿರೋದು. ಎಳ್ಳಿರುತ್ತೆ ಅಕ್ಕ, ಇದು ಓಪನ್ ಮಾಡಿದ್ರೆ ಎಳ್ಳಿರುತ್ತೆ. ನೋಡಿ ತುಂಬಾ ಖುಷಿ ಪಡ್ತೀರಾ. ನೀವೇ ಓಪನ್ ಮಾಡ್ಬೇಕು. ಇವ್ನು ಏನು ಸ್ಟ್ರೈಟ್ ಆಗಿ ಹೇಳಲ್ಲ. ಏನಿಲ್ಲ, ನೀವೇನೋ ಲವ್ ಲೆಟರ್ ತಂದಿದ್ದೀರಾ ಸರ್? ಹಾಗೇನೆ ಈ ಚಿತ್ರದ ಡಿಸ್ಟ್ರಿಬ್ಯೂಷನ್ ಪೈ ಸಿನಿಮಾಸ್ ಅವರು ಮಾಡ್ತಿದ್ದಾರೆ. ಸೊ ಈ ಚಿತ್ರದ ಒಂದು ಡಿಸ್ಟ್ರಿಬ್ಯೂಷನ್ ಅವರು ಆ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ಥ್ಯಾಂಕ್ ಯು ಪೈ ಸರ್. ಅಕ್ಕ ಒಂದು ನನಗೆ ಒಂದು ನಿಮಗೆ. ಸಾರಿ, ಬೇಜಾರು. ಒಂದು ಓಲೆ 2 ಜೋಡಿಯನ್ನ ತಗೊಂಬಂದ್. ಮೇಡಮ್ ನನಗೇನು ಬೇಜಾರಿಲ್ಲ, ನೀವು ನನಗೆ ಅದು ಗೋಲ್ಡ್ ಮೈಕ್ ಕೊಡ್ತಿದ್ದೀರಲ್ವಾ, ಇದೆಲ್ಲ ಮೇಡಮ್ ಈ ತರ ಓಲೆಗಳಿಗೆಲ್ಲ 1 ಗ್ರಾಮ್ ಗೋಲ್ಡ್. ಹಾ 1 ಗ್ರಾಮ್ ಗೋಲ್ಡ್ ಅಷ್ಟೇನಾ ಮೇಡಮ್? ಮೈಕಿಗೆ ಒಂದು ಸುಮಾರು ಗ್ರಾಮ್ ಬೇಕಾಗತ್ತೆ. ಬಟ್ ಇದು ಡೂಪ್ಲಿಕೇಟ್ ರೋಲ್ಗಳು ಇದೆಲ್ಲ ನಾನು ಕನ್ಸಿಡರ್. ಬಟ್ ಸೋ ಸ್ವೀಟ್ ಆಫ್ ಯು ಕಣ. ಹೌ ಸ್ವೀಟ್. ಅಕ್ಕ ಥ್ಯಾಂಕ್ ಯು. ಒಂದು ಇವಾಗ ಇದನ್ನ ನಮ್ಮ ಅಮ್ಮ ನೋಡುತ್ತೆ, ತುಂಬಾ ಖುಷಿ ಪಡುತ್ತೆ ಅಂತ ನಾನು ನಂಬಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದೀನಿ. ಇವಾಗ ನಿಮಗೋಸ್ಕರ ಒಂದು ಡೈಲಾಗ್ ಕೊಟ್ಬಿಟ್ಟು ನಾನು ಸೀದಾ ಕೆಳಗಡೆ ಹೋಗ್ತೀನಿ. ಆರಾಮಾಗಿ ನಾನು ಅಲ್ಲಿ ನಿಂತ್ಕೊಂಡು ನಿಮ್ಮ ತಮ್ಮನಾಗಿ, ಒಬ್ಬ ಕನ್ನಡಿಗನಾಗಿ, ಕನ್ನಡ ಚಿತ್ರಪ್ರೇಮಿಯಾಗಿ ಟ್ರೈಲರ್ನು ನೋಡ್ತೀನಿ, ನಿಮ್ಮ ನಗುನು ನೋಡ್ತೀನಿ, ನಮ್ಮ ಕನ್ನಡಿಗರ ಪವರು ನೋಡ್ತೀನಿ. ಸಿನಿಮಾ ರಿಲೀಸ್ ಆಗ್ತಿದೆ 3ನೇ ತಾರೀಕು. ಬನ್ನಿ, ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಐ ಲವ್ ಯು ಅಮ್ಮ. ಅಕ್ಕ ನಿಮ್ಗೂ ನೀವು ಡೈಲಾಗ್ ಹೇಳ್ತೀನಿ ಅಂತ ಅಂದ. ಅದೇನ್ ಡೈಲಾಗ್ ಹೇಳಿದ್ನು? ಅಕ್ಕ ಇಡ್ಬೇಕು ಪಕ್ಕದಲ್ಲಿ. ಅಕ್ಕಂದ್ರೆ ಇಬ್ರು ಇದ್ರೆ ಇವ್ ಡೈಲಾಗ್ ಹೇಳ್ತೀನಿ ಅಂತ ತಾನೇ ಬಂದಿದ್ದು. ಹಾ ನವರಸ ಕರ್ಕೊಂಡು ಹೋಗಿ ನೀವು ಯಶ್ನ. ಥ್ಯಾಂಕ್ ಯು ಯಶ್, ಥ್ಯಾಂಕ್ ಯು ಸೋ ಮಚ್. ಬಾ ನೀನು. ಸೂರ್ಯ ಇರ್ತಾನೆ ಟಾಪಲ್ಲಿ, ನಮ್ಮ ಅಕ್ಕ ಇರ್ತಾರೆ ನನ್ನ ಮನ್ಸಲ್ಲಿ. ಯಶ್ ಇರ್ತಾನೆ ಚೇರ್ ಮೇಲೆ, ಸೂರ್ಯ ಇರ್ತಾನೆ ಟಾಪ್ ಅಲ್ಲಿ, ನಮ್ಮ ಅಕ್ಕ ಇರ್ತಾರೆ ಮನ್ಸಲ್ಲಿ, ಯಶ್ ಇರ್ತಾರೆ ಸ್ಟೇಜ್ ಕೆಳಗಡೆಯಲ್ಲಿ. ಮಾರು ಸಾಕು. ಹಾ ಥ್ಯಾಂಕ್ ಯು. ಹಾಯ್ ಅಮ್ಮ, ಇವನ್ನ ದಯವಿಟ್ಟು ಮನೆ ಆಚೆ ಕಳಿಸ್ಬೇಡಿ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಎಲ್ಲ ಕಡೆ ಇದೇ ಮಾಡ್ತೀನಿ. ಈಗ ಭೈರಾದೇವಿ ಚಿತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ರಾಧಿಕಾ ಕುಮಾರಸ್ವಾಮಿ ಅವರು ಹಂಚ್ಕೊಂಡಿದ್ದಾರೆ. ನಾಯಕಿಯಾಗೆಲ್ಲ ಮಾತಾಡಿದ್ದಾರೆ. ನಿರ್ಮಾಪಕಿಯಾಗಿ ಈ ಸಿನಿಮಾನ ಬಹಳ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಏನೂ ಕಡಿಮೆ ಮಾಡಿಲ್ಲ ಈ ಸಿನಿಮಾ ಚಿತ್ರೀಕರಣಕ್ಕೆ. ಸೊ ಈ ಸಿನಿಮಾ ಅಷ್ಟು ರಿಚ್ ಆಗಿ ಮೂಡ್ಬರುತ್ತೆ ಸ್ಕ್ರೀನ್ ಮೇಲೆ. ಅಕ್ಟೋಬರ್ 3 ಮಿಸ್ ಮಾಡಿದೆ ನೋಡಿ. ಬಟ್ ಮ್ಯಾಮ್, ನಿಮ್ಮನ್ನ ಕಳ್ಸಕ್ಕಿಂತ ಮುಂಚೆ ನಿಮಗಾಗಿ ಹಾಗೂ ರಮೇಶ್ ಅರವಿಂದ್ ಸರ್ ಅವರಿಗಾಗಿ ಅಭಿಮಾನಿಗಳೊಂದು ಪ್ರೀತಿಯ ಸನ್ಮಾನವನ್ನ ಇಟ್ಕೊಂಡಿದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕು ಪ್ಲೀಸ್. ಚೇರ್ಸ್ ಪ್ಲೀಸ್.
ಮೊಬೈಲ್ ತೆಗ್ದು ಭೈರಾದೇವಿ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾ ಇದ್ದಾರೆ. ಹೊಸಕೋಟೆಯಿಂದ ಬಂದಿರುವಂತಹ ಅಭಿಮಾನಿಗಳು ಶ್ರೀಯುತ ರಮೇಶ್ ಅರವಿಂದ್ ಸರ್ ಹಾಗೂ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಈ ಒಂದು ಪ್ರೀತಿಯ ಸನ್ಮಾನ. 3ನೇ ತಾರೀಕು ಭೈರಾದೇವಿ ಚಿತ್ರ ಮಿಸ್ ಮಾಡದೆ ಎಲ್ಲರೂ ನೋಡಬೇಕು. ರಾಧಿಕಾ ಕುಮಾರಸ್ವಾಮಿ ಫಿಲ್ಮ್ಸ್ ನಿರ್ಮಾಣದ ಶಮಿಕಾ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿ ನಿರ್ಮಾಣಗೊಂಡಿರುವಂತಹ ಶ್ರೀಜಯ್ ಅವರ ನಿರ್ದೇಶನದ ರಮೇಶ್ ಅರವಿಂದ್ ಸರ್, ರಾಧಿಕಾ ಕುಮಾರಸ್ವಾಮಿ ಅವರು, ರವಿ ಶಂಕರ್, ಅನು ಪ್ರಭಾಕರ್ ಮುಖರ್ಜಿ, ರಂಗಾಯಣ ರಘು ಸರ್ ಅಭಿನಯದ ಭೈರಾದೇವಿ ಫೋಟೋ ಆಪರ್ಚುನಿಟಿ. ಎಸ್, ಥ್ಯಾಂಕ್ ಯು ಎಲ್ಲ ಅಭಿಮಾನಿಗಳಿಗೆ, ಥ್ಯಾಂಕ್ ಯು. ಹೊಸಕೋಟೆಯಿಂದ ಆಗಮಿಸಿರುವಂತಹ ಎಲ್ಲ ಫ್ಯಾನ್ಸ್ಗೆ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಆ್ಯಂಡ್ ಈಗ ನಮ್ಮ ಮಾಧ್ಯಮದವರಿಗೋಸ್ಕರ ಒಂದು ಫೋಟೋ ಆಪರ್ಚುನಿಟಿ. ನಿರ್ದೇಶಕರು ಹಾಗೂ ಅನು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ದ ಟೀಮ್, ಭೈರಾದೇವಿ ಟೀಮ್ ದಯವಿಟ್ಟು ವೇದಿಕೆ ಮೇಲೆ. ರಾಮರಸನ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಅವ್ರು ಬಂದ್ಬಿಟ್ರಲ್ಲ. ಎಸ್, ಅಕ್ಟೋಬರ್ 3ನೇ ತಾರೀಕು ಭೈರಾದೇವಿ. ಓಕೆ, ಡಿಸ್ಟ್ರಿಬ್ಯೂಟರ್ ಆದಂತಹ ನೀರಜ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಧೀರಜ್ ಫಿಲ್ಮ್ಸ್ ಅಲ್ಲಿ ಈ ಒಂದು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಧೀರಜ್ ಫಿಲ್ಮ್ಸ್ ಅವರು. ಸಿನಿಮಾ ಟೀಮ್ ದಯವಿಟ್ಟು ಸಿನಿಮಾ ಟೀಮ್ ವೇದಿಕೆ ಮೇಲೆ ಇರಬೇಕು. ಶಶಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶಶಿ, ಒಂದು ಕೆಲಸ ಮಾಡಿ, ಸ್ವಲ್ಪ ಜನ ಹಾಗೆ ಇನ್ನು ಮುಂದೆ ಕುತ್ಕೊಂಡ್ಬಿಟ್ರೆ ಯು ವಿಲ್ ಹ್ಯಾವ್ ಅ ಗುಡ್ ಪಿಕ್ಚರ್ ಅನ್ಸುತ್ತೆ. few of you guys. ಇಲ್ಲಿ ನಮ್ಮ ಫೋಟೋಗ್ರಾಫರ್ಸ್ ಫೋಟೋಸ್ ಆದ್ರೆ ಹಿಂದ್ಗಡೆ ಕ್ಯಾಮ್ರಾಸ್ ಫೋಟೋ 3 ಅವರ್ ವಿಡಿಯೋ ಶೂಟ್ ಮಾಡಿದ್ದಾರೆ. ಅದು ಸಾಕ, ಪಾಪ 4 ಫೋಟೋ ತಗೊಳಕ್ ಬಿಡ್ತಾ ಇಲ್ಲ ನೀವು. ಅದೇ ಮತ್ತೆ ಇನ್ನೊಂದು ಪ್ರೆಸ್ ಮೀಟಾ 8:30ಗೆ ಯಾವ ಪ್ರೆಸ್ ಮೀಟ್? ಇಲ್ಲಿರೋರಾ? ಮೋಕ್ಷೇಂದ್ರ, ಮನು ಸರ್ ದಯವಿಟ್ಟು ಎಲ್ಲ ಒಂಚೂರು ಹಿಂಗ್ ಆಗ್ಬೇಕಂತೆ, ಅವ್ರಿಗೊಂಚೂರು ಬೇಕಂತೆ ಫೋಟೋ ಹಿಂದ್ಗಡೆ ಇರೋರಿಗೆ. ಈ ಒಂದು ರೀಜನ್ ಕ್ಲಿಯರ್ ಮಾಡಿಕೊಟ್ಬಿಟ್ರೆ. ಎಸ್, ಹಾ, ರೆಡಿ. ಓಕೆನಾ ಸರ್? ರವಿ ಸರ್, ನೀವೇ ಇಡೀ ಒಂದು ತಂಡದ ಪರವಾಗಿ ಅನು ಪ್ರಭಾಕರ್ ಮುಖರ್ಜಿ ಅವರಿಗೂ ಈ ಒಂದು ಹೂವಿನ ಗೊಚ್ಚ ಕೊಡಬೇಕು. ಓಕೆ, ರವಿ ಸರ್ ಕಡೆಯಿಂದ ಭೈರಾದೇವಿ ತಂಡದ ಪರವಾಗಿ ರಮೇಶ್ ಅರವಿಂದ್ ಸರ್ ಅವರಿಗೆ ಈ ಒಂದು ಪ್ರೀತಿಯ ಹೂವಿನ ಬೊಕ್ಕೆ. ಹಾಗೇನೆ ನಮ್ಮ ಧೀರಜ್ ಫಿಲ್ಮ್ಸ್ ಅವರಿಗೆ ಪ್ಲೀಸ್, ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ಧೀರಜ್ ಫಿಲ್ಮ್ಸ್.
ಓಕೆ, ಮಿಕ್ಕಿದವ್ರು ಎಲ್ಲರಿಗೂ ಥ್ಯಾಂಕ್ ಯು. ಐ ಥಿಂಕ್ ಒಂದು ಆಕ್ಟರ್ಸ್ ಜೊತೆ ಒಂದು ಫೋಟೋ ತಗೊಂಬೋಣ. ಅನು, ರಮೇಶ್ ಸರ್ ಅಂಡ್ ರಾಧಿಕಾ ಅವರು. ಸರ್ ಐ ಟೇಕ್ ದ ಬೊಕ್ಕೆ. ಇದು ಬೊಕ್ಕೆ ತಗೊಂಬಿಡಿ ಒಂಚೂರು ಸರ್, ಎಲ್ಲರೂ ಓನ್ಲಿ ಆಕ್ಟರ್ಸ್ ಮಾತ್ರ. ಬ್ಯಾಕ್ಗ್ರೌಂಡ್ ಒಂಚೂರು ಕ್ಲಿಯರ್ ಮಾಡ್ತೀರಾ ಸರ್?